ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ತ್ರಿಭುಜಗಳ ಪಾಠದ ಮೇಲಿನ ಒಂದು ಹಂತದ ಪ್ರಶ್ನೆಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ತ್ರಿಭುಜದ ಮೇಲಿನ 2 ಹಂತದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋದ್ರಿ. ಓಕೆ, ಸೊ ಮತ್ತೆ ಆಗ್ತಾರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲಾಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಹಾಗೆ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. ಮೊದಲನೆಯ ಪ್ರಶ್ನೆ 2 ಅಂಕದ ಮೇಲಿಂದು 39ನೇ ಪ್ರಶ್ನೆ ಏನದು ನೋಡ್ರಿ. ಎಬಿಸಿಡಿ ಸಮಾಂತರ ಚತುರ್ಭುಜದಲ್ಲಿ ಇಯು ಎಡಿಯ ಮಧ್ಯ ಬಿಂದುವಾಗಿದೆ ಮತ್ತು ಬಿಇಯು ಸಿಡಿಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ. ತ್ರಿಭುಜ ಎಬಿಇ ಸಮರೂಪ ತ್ರಿಭುಜ ಸಿಎಫ್ಬಿ ಎಂದು ಸಾಧಿಸಿ. ಈ ರೀತಿ ಸಾಧಿಸಿರಿ ಅಂತಂದ್ರೆ ಈ ರೀತಿ ವಾಕ್ಯ ರೂಪದೊಳಗೆ ಏನಾದ್ರು ಲೆಕ್ಕಗಳನ್ನ ಕೊಟ್ಟಿದ್ರು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ ಅವರು ಏನ್ ಲೆಕ್ಕ ಕೊಟ್ರಲ್ಲ ಅದನ್ನ ಅದೇ ರೀತಿಯಾಗಿ ಓದ್ಕೋತ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರವನ್ನ ತಕ್ಕೋತವ್ರಿ. ನಮ್ಗೆ ಏನಪ್ಪಾ ಅಂದ್ರೆ ಇದು ಈಸಿ ಆಗತ್ತೆ. ಓಕೆ, ಸೊ ಮೊದಲಿಗೆ ಎಬಿಸಿಡಿ ಸಮಾಂತರ ಚತುರ್ಭುಜ ಅಂತ ಹೇಳಿ. ಓಕೆ, ಸೊ ಎಬಿಸಿಡಿ ಸಮಾಂತರ ಚತುರ್ಭುಜವನ್ನ ಮೊದಲಕ್ಕೆ ಇಲ್ಲಿ ತಕ್ಕೊಂಡು ಆ ನಂತರ ಮುಂದೆ ಅವ್ರು ಏನ್ ಕೊಟ್ಟಾರ ಅದನ್ನ ನೋಡೋಣಂತ್ರಿ. ಓಕೆ, ಸೊ ಎ ಬಿ ಸಿ ಡಿ ಅದಾದ ನಂತರ ಮುಂದೆ ಏನ್ ಹೇಳಕತ್ತಾರೆ ಅವರು, ಇಯು ಎಡಿಯ ಮಧ್ಯಬಿಂದು ಆಗಿದೆ. ಇಯು ಎಡಿಯ ಮಧ್ಯಬಿಂದು ಆಗಿದೆ. ಓಕೆ, ಸೊ ಇದೇನಪ್ಪಾ ಅಂದ್ರೆ ಈ ಎಡಿಯ ಮಧ್ಯಬಿಂದು ಆಗಿದೆ. ಮಧ್ಯಬಿಂದು ಅಂದ್ರೆ ಏನ್ರಿ, ಇದು ಎಷ್ಟಿರ್ತತಿ, ಇದು ಸಹಿತ ಅಷ್ಟೇ ಇರ್ತತಿ. ಎ ಈಕ್ವಲ್ ಟು ಇಡಿ ಆಗಿರ್ತತಿ. ಮತ್ತ ಏನಾದ್ರಿ, ಮತ್ತು ಬಿಯು ಸಿಡಿಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ. ಓಕೆ, ಬಿ ಸಿಡಿಯನ್ನ ಛೇದಿಸ್ತೈತಂತ. ಬಿ ಸಿಡಿ ಹೆಂಗ್ ಛೇದಿಸಕ್ ಸಾಧ್ಯ ರೀ? ಬಿ ಮೇಲೆ ಸಿಡಿ ಇಲ್ಲಿ ಕೆಳಗೈತಿ. ಒಂದು ಕೆಲಸ ಮಾಡೋಣ, ಬಿ ನ ಮುಂದೆ ಏನಪ್ಪಾ ಅಂದ್ರೆ ಹಿಂಗ ಡ್ರಾ ಮಾಡ್ಕೊತ ಹೋಗೋಣಂತ. ನಮ್ಗೆ ಎಲ್ಲಾದ್ರೂ ಮುಂದೆ ಎಲ್ಲಾದ್ರೂ ಛೇದಿಸ್ತೈತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಬಿಇ. ಓಕೆ, ಸಿಡಿ ಅನ್ನ ನಾವಿಲ್ಲಿ ವೃದ್ಧಿಸಿದ್ವಿ ಅಂತಂದ್ರೆ ಎಲ್ಲಿ ಹೋಗ್ತತಿ ಅಂತಂದ್ರೆ ಇಲ್ಲಿಗೆ ಬರ್ತತಿ. ಇದು ಏನಪ್ಪಾ ಅಂದ್ರೆ ಇದು ಬಿಂದು ಎಫ್ ಆಗೈತಿ. ಓಕೆ, ಸರಿ, ಮುಂದೆ ಏನಾಗಿದ್ರಿ ಛೇದಿಸುತ್ತದೆ. ಸರಿ, ಹಾಗಾದ್ರೆ ತ್ರಿಭುಜ ಎಬಿಇ, ಈ ಎಬಿಇ ತ್ರಿಭುಜ ಇದು ಏನಾಗೈತಿ ಅಂತಂದ್ರೆ ಸಿಎಫ್ಬಿ ತ್ರಿಭುಜಕ್ಕೆ ಏನಪ್ಪಾ ಅಂತಂದ್ರೆ ಸಮರೂಪ ಆಗೈತಿ ಅಂತಂದು ಹೇಳ್ರಿ ಅಂತ ಸಾಧಿಸ್ರಿ ಅಂತ ಹೇಳಕತ್ತಾರ. ಮೊದ್ಲೇಕ ನಾವೇನಪ್ಪಾ ಅಂದ್ರೆ ಅದನ್ನ ನೀಟಾಗಿ ಇದನ್ನ ಮಾಡ್ಕೋತಾ ಹೋಗಂತ್ರಿ. ದತ್ತ ಏನೈತಿ ಅಂತಂದ್ರೆ ಎಬಿಸಿಡಿ ಒಂದು ಸಮಾಂತರ ಚತುರ್ಭುಜ. ಎಬಿಸಿಡಿ ಸಮಾಂತರ ಚತುರ್ಭುಜ. ಓಕೆ, ಸರಿ. ಅದಾದ ನಂತರ ಮತ್ತೇನ್ ಕೊಟ್ಟಾರಿ, ಈ ಎಡಿಯ ಮಧ್ಯಬಿಂದು, ಅಥವಾ ನಾನು ಏನ್ ಬರ್ಕೋತೀನಿ ಅಂತಂದ್ರೆ ಎಇ ಈಕ್ವಲ್ ಟು ಇಡಿ ಅಂತ ಬರ್ಕೋತೀನಿ. ನಂತರ ಏನ್ ಸಾಧಿಸಕ್ ಹೇಳ್ಯಾರ ಅವರು, ಸಾಧನೀಯ ಏನ್ ಸಾಧಿಸಕ್ ಹೇಳ್ಯಾರ ಅಂತಂದ್ರೆ ತ್ರಿಭುಜ, 2 ತ್ರಿಭುಜವನ್ನ ಸಮರೂಪ ಅಂತ ಸಾಧಿಸಕ್ ಹೇಳ್ಯಾರಿ. ತ್ರಿಭುಜ ಎಬಿಇ ಸಮರೂಪ ತ್ರಿಭುಜ ಸಿಎಫ್ಬಿ ಅಂತಂದ ಹೇಳಿ ಸಾಧಿಸಕ್ ಹೇಳ್ಯಾರ. ಆ ನಂತರ ನಾವಿಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ನಮಗ 2 ತ್ರಿಭುಜಗಳ ಸಮರೂಪ ಅಂತ ಹೇಳ್ಬೇಕು ಅಂದ್ರೆ ನಮಗ 4 ಏನಪ್ಪಾ ಅಂತಂದ್ರ ನಿರ್ಧಾರಕ ಗುಣಗಳು ಗೊತ್ತದವ್ರಿ. ಒಂದು ಕೋನ, ಎರಡನೇದು ಕೋನ ನಿರ್ಧಾರಕ ಗುಣ, ಮೂರನೇದು ಬಾಹು, ನಾಲ್ಕನೇದು ಬಾಹು. ಇದ್ರೊಳಗೆ ಅಗದಿ ಈಸಿ ಯಾವ್ದಪ್ಪ ಅಂತಂದ್ರೆ ಕೋನ ನಿರ್ಧಾರಕ ಗುಣ. ಸೊ ಮೊದ್ಲಿಗೆ ನಾವು ಅದನ್ನ ನೋಡ್ತೀವಿ, ಅದು ಸಿಗ್ಲಿಲ್ಲ ಅಂದ್ರೆ ಉಳಿದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಈ 2 ತ್ರಿಭುಜಗಳಲ್ಲಿ ಮೊದಲಿಗೆ ಹೆಂಗ್ ಸ್ಟಾರ್ಟ್ ಮಾಡೋಣ್ರಿ, ಇದನ್ನ ಈ ರೀತಿಯಾಗಿ ಸ್ಟಾರ್ಟ್ ಮಾಡೋಣ. ತ್ರಿಭುಜ ಎಬಿಇ ಮತ್ತು ತ್ರಿಭುಜ ಸಿಎಫ್ಬಿ ಗಳಲ್ಲಿ ಮೊದಲ ಕೋನದ ಬಗ್ಗೆ ವಿಚಾರ ಮಾಡ್ರಿ. ಎಸ್, ಈಗ ಎಬಿಇ ತ್ರಿಭುಜ ಇಲ್ಲೈತಿ, ಸಿಎಫ್ಬಿ ತ್ರಿಭುಜ ಇಲ್ಲೈತಿ. ಇವ್ ಎರಡೂದ್ರೊಳಗೂ ಒಂದು ಕೋನ ಸಮ ಇರ್ಲಿಕ್ಕೆ ಸಾಧ್ಯನಾ? ಐತ್ರಿ. ಅದ್ ಯಾವ ಕೋನಪ್ಪ ಅಂತಂದ್ರೆ ಈ ಕೋನ. ಓಕೆ, ಇದ್ರ ಮೂರು ಕೋನಗಳನ್ನ ನಾವು ನೋಡ್ಕೊತ ಹೋದ್ವಿ ಅಂದ್ರೆ ಈ ಕೋನ ಸಮ ಐತಿ. ಹೆಂಗಂದ್ರೆ ಇದು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳದಾವು, ಅದರ ಸಲುವಾಗಿ. ಓಕೆ, ಎಬಿಇ ತ್ರಿಭುಜದೊಳಗ ಇದು ನಾವು ಬರೀದತ್ತೆ ಅಂದ್ರೆ ಇದೇನಾಗತ್ರಿ, ಬಿಇಎ ಅಥವಾ ಎಇಬಿ ಆಗಿರ್ತೈತಿ. ಸಾರಿ, ತಪ್ಪಾಗ್ತಾ ಇದೆಯೇ, ನಡ್ಬರ್ಕ ಏನ್ ಬರ್ಬೇಕಲ್ರಿ. ಓಕೆ, ಇಎಬಿ ಅಥವಾ ಬಿಎಇ ಅಂತ ಬರೀಬಹುದು. ಕೋನ ಬಿಎಇ ಇಸ್ ಈಕ್ವಲ್ ಟು ಕೋನ ಬಿಸಿಎಫ್ ಅಂತ ಬರ್ಕೊಳ್ಳೋಣಂತ್ರಿ. ಓಕೆ, ಈ ಕೋನ ಸಮ ಐತಿ. ಯಾಕಂತಂದ್ರ ಚತುರ್ಭುಜದ ಅಭಿಮುಖ ಕೋನಗಳು. ಸರಿ, ಮುಂದೆ ಇನ್ನೊಂದು ಕೋನವನ್ನ ನಾವು ಸಮ ಐತಿ ಅಂತಂದ್ರೆ ಹೇಳ್ಬಿಟ್ಟಿವಿ ಅಂತಂದ್ರೆ ನಮ್ ಕೆಲಸ ಮುಗಿದಾಗೆ. ಈಗ ಇಲ್ಲಿ ನೋಡಿದ್ವಿ ಅಂತಂದ್ರೆ ಇವ್ 2 ರೇಖೆಗಳು ಹೆಂಗದಾವ್ರಿ, ಸಮಾಂತರ ಅದಾವು. ಎಬಿಗೆ ಡಿಸಿ ಸಮಾಂತರ ಐತಿ. ಓಕೆ, ಇವ್ 2 ರೇಖೆಗಳು ಏನಪ್ಪಾ ಅಂತಂದ್ರೆ ಅಭಿಮುಖ ಬಾಹುಗಳು ಅಂತಂದ್ರೆ ಸಮಾಂತರ ಆಗ್ಯದವು. ಇವೆರಡು ಸಮಾಂತರವಾಗಿ ಅಂತಂದ್ರೆ ಇದೇನಾಗುತ್ತೆ, ಇದು
ಛೇದಕ ಆಗ್ತತಿ. ಹಾಗಾದ್ರೆ ಈ ಕೋನ ಏನಾಗಿರ್ತೈತಿ ಅಂತಂದ್ರ ಸಮವಾಗಿರುತ್ತದೆ. ಇವಕ್ಕೆ ಎಂತ ಕೋನಗಳಂತ ಕರಿತೀವಿ? ಅಂತರ್ ಪರ್ಯಾಯ ಕೋನಗಳು ಅಥವಾ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಏನ್ ಬರೆಯೋಣ್ರಿ? ಕೋನ ಎ ಬಿ ಇ ಇಸ್ ಈಕ್ವಲ್ ಟು ಕೋನ ಎ ಬಿ ಇ ಇಸ್ ಈಕ್ವಲ್ ಟು ಕೋನ ಬಿ ಎಫ್ ಸಿ ಅಂತ ಬರಿಬಹುದು. ಓಕೆ, ಯಾಕಂದ್ರ ಅಂತರ್ ಪರ್ಯಾಯ ಕೋನಗಳು. ನೀವು ಬರೇ ಪರ್ಯಾಯ ಕೋನಗಳು ಅಂತ ಬರೆದ್ರು ಸಹಿತ ನಡೀತೈತಿ. ಓಕೆ, ಸೊ ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ಸಲುವಾಗಿ ನಾ ಇಲ್ಲಿ ಅದನ್ನ ಚಿತ್ರ ತೆಗೆದು ನೋಡ್ರಿ. ಇವೆರಡು ಸಮಾಂತರ ರೇಖೆಗಳದಾವು. ಆ ನಂತರ ಇಲ್ಲಿ ಈ ರೀತಿ ಐತಿ. ಸೊ ಈ ಕೋನಕ್ಕ ಈ ಕೋನ ಏನಪ್ಪಾ ಅಂದ್ರೆ ಸಮ ಆಗಿರ್ತೈತಿ. ನಿಮ್ಗೊಂದು ಟಿಪ್ ಹೇಳ್ತೀನಿ, ನೀವೇನಾದ್ರೂ ಈ ತರ ಇದನ್ನ ಬರೆದು ಈ ತರ ಚಿತ್ರ ಹಾಕಿದಿರಿ ಅಂತಂದ್ರ ನಿಮಗ ನಿಮ್ಮ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗ ನಿಮ್ ಬೋರ್ಡ್ ಎಕ್ಸಾಮ್ ಒಳಗೆ ಈ ರೀತಿ ಚಿತ್ರ ಹಾಕಿದ್ರಿ ಅಂತಂದ್ರ ಇದನ್ನ ಚೆಕ್ ಮಾಡೋರು ಇದನ್ನ ನೋಡಿದ್ರಿ ಅಂತಂದ್ರ ನೀವು ಹೆಚ್ಚಿಗೆ ಇದನ್ನ ಬೇಡ್ರಿ, ಈ ಹುಡುಗ ಬಾರಿ ಚೆನ್ನಾಗದಾನ ಅಂತಂದೇಳಿ ನಮ್ಗೆ ಔಟ್ ಆಫ್ ಫೋಟೋ ಏನಪ್ಪಾ ಅಂತಂದ್ರ ಮಾರ್ಕ್ಸ್ ಹಾಕಿ ಮುಂದೆ ಹೋಗ್ತಾರೆ. ಓಕೆ, ರೈಟ್. ಮುಂದ ನೆಕ್ಸ್ಟ್ ಎರಡು ಕೋನಗಳ ಸಮ ಅದಾವ ಅಂತಂದ್ರ ನಾವಿಲ್ಲಿ ಏನ್ ಹೇಳ್ಬೋದ್ರಿ? ಕೋನ ನಿರ್ಧಾರಕ ಗುಣದಿಂದ, ಕೋನ ನಿರ್ಧಾರಕ ಗುಣದಿಂದ ಅಥವಾ ಸಮರೂಪತೆಯಿಂದ ಏನ್ ಹೇಳ್ಬೋದ್ರಿ? ತ್ರಿಭುಜ, ಒಂದೇ ತ್ರಿಭುಜವನ್ನ ಅದೇ ರೀತಿ ಹೆಂಗದ ಅದು ಬರ್ಕೊಂಡ್ಬಿಡೋಣಂತ್ರಿ. ಎ ಬಿ ಇ ಅನುರೂಪ. ಇದನ್ನ ಬರಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರೋಣ. ಇಲ್ಲಿ ಎ ಗೆ ಸಿ ಐತಿ, ಹಂಗಂದ್ರೆ ಎ ಮೊದಲು ಐತಂದ್ರೆ ಇಲ್ಲಿ ಸಿ ಮೊದಲು ಬರುತ್ತೆ. ಇಲ್ಲಿ ಬಿ ಗೆ ಎಫ್ ಐತಿ, ಎರಡಕ್ಕೆ ಎಫ್ ಅದ. ಇಲ್ಲಿ ಮೂರನೇ ಅಕ್ಷರ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಬಿ ಅದ. ಸೊ ಇದಕ್ಕೆ ನಾವು ಇದನ್ನ ಏನ್ ಮಾಡಿದೀವಿ ಅಂದ್ರೆ ಸಮರೂಪ ಅಂತಂದ್ರೆ ಸಾಧಿಸಿದೀವಿ. ನಾವು ಇಲ್ಲಿ ಒಂದು ಸೆಂಟೆನ್ಸ್ ಬರೆದು ಬಿಡೋಣ, ಸಾಧಿಸಲಾಗಿದೆ. ಓಕೆ, ರೈಟ್, ಸರಿನಾ? ಈ ರೀತಿಯಾದಂತಹ ಒಂದಿಷ್ಟು ಲೆಕ್ಕಗಳನ್ನ ನೀವು ಒಂದೊಂದು 5-6 ಸಾಲ್ವ್ ಮಾಡ್ರಿ, ನಿಮ್ ಕಾನ್ಫಿಡೆನ್ಸ್ ಬರ್ತದೆ. ಮುಂದೆ ನೀವು ಏನಪ್ಪಾ ಅಂದ್ರೆ ಹೆಚ್ಚಿಗೆ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೋತ ಹೋಗ್ಬೋದು. ಓಕೆ, ನಂತರ 40ನೆಯ ಪ್ರಶ್ನೆ ಏನದ ನೋಡ್ರಿ? ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಬಿ ಸಿ. ಇದನ್ನ ಚಿತ್ರ ತಗೊಂಡ್ಬಿಡ್ತೇನೆ ನಾನು. ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿ ಸಿ. ಡಿ ಏನಪ್ಪಾ ಅಂದ್ರೆ ಬಿ ಸಿ ಗೆ ಸಮಾಂತರವಾಗಿದೆ. ಆಗ್ಲಿ ಮುಂದೆ ಏನಾಗದ್ರಿ? ಎ ಡಿ ಈಕ್ವಲ್ ಟು 2.4 ಸೆಂಟಿಮೀಟರ್. ಇದೆಷ್ಟದರಿ? 2.4 ಸೆಂಟಿಮೀಟರ್ ಐತಿ. ಅದಂತರ ಎ ಬಿ ಈಕ್ವಲ್ ಟು 3 ಸೆಂಟಿಮೀಟರ್. ಟೋಟಲ್ 3 ಸೆಂಟಿಮೀಟರ್ ಐತ್ರಿ. ಹೆಂಗ್ ಬರ್ಕೊಳ್ಳೋದನ್ನ ಬರ್ಕೊಳಕ್ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೂ ಏನಪ್ಪಾ ಅಂತಂದ್ರೆ ಇಲ್ಲೇ ಅಡ್ಜಸ್ಟ್ ಮಾಡಿ ಬರ್ಕೊಳ್ಳೋಣ. ಇದು 2.4 ಸೆಂಟಿಮೀಟರ್ ಐತ್ರಿ. ಇದು ಪೂರ್ತಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆಷ್ಟೈತಿ ಅಂತಂದ್ರೆ 3 ಸೆಂಟಿಮೀಟರ್ ಐತಿ. ಓಕೆ, ಮುಂದೆ ಏನದರಿ? ಎ ಸಿ ಈಕ್ವಲ್ ಟು 5 ಸೆಂಟಿಮೀಟರ್. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಪೂರ್ತಿ ಇದೆಷ್ಟೈತಿ ಅಂತಂದ್ರೆ 5 ಸೆಂಟಿಮೀಟರ್ ಐತಿ. ಓಕೆ, ರೈಟ್. ಮತ್ತೆ ಏನ್ ಕೊಟ್ಟಾರಿ? ಎ ಅನ್ನು ಕಂಡುಹಿಡಿಯಿರಿ. ಎ ಬೆಲೆ ಎಷ್ಟಾಗಿರ್ತೈತಿ ಕಂಡುಹಿಡಿರಿ ಅಂತ ಹೇಳಕತ್ತಾರ. ಓಕೆ, ಸೊ ನಾವಿಲ್ಲಿ ನೋಡೋದಾಯ್ತು ಅಂತಂದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ರೀತಿನೇ ಬರೆಯೋಣ ಅಂತ. ಓಕೆ, ಇದನ್ನ ಬರೆದ್ಬಿಡೋಣ. ಎ ಡಿ ಬಾಗ್ಲೆ ಡಿವೈಡೆಡ್ ಬೈ ಬಿ ಡಿ. ಓಕೆ, ಇಲ್ಲಿ ಬಿ ಡಿ ತಗೊಳ್ಳೋದು ಬೇಡ. ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಬಾಗ್ಲೆ ಎ ಬಿ ಇಸ್ ಈಕ್ವಲ್ ಟು ಎ ಇ ಬಾಗ್ಲೆ ಎ ಸಿ ಆಗಿರ್ತತಿ. ಯಾವ ಆಧಾರದ ಮೇಲೆ ಬರ್ಲಿಕ್ಕತ್ತೀವಿ ಅಂತಂದ್ರೆ ತೇಲ್ಸ್ ಪ್ರಮೇಯದ ಆಧಾರದ ಮೇಲೆ ಇದನ್ನ ಬರೆಯಕತ್ತೀವಿ. ಓಕೆ, ಎಡಿಯ ಬೆಲೆ ಗೊತ್ತುರಿ ಎಷ್ಟೈತಿ ಅಂತಂದ್ರೆ 2.4 ಐತಿ. ಬಾಗ್ಲಿ ಎ ಬಿ ಅಂದ್ರೆ 3 ಐತಿ. ಇಸ್ ಈಕ್ವಲ್ ಟು ಎ ಬೈ ಎ ಸಿ. ಎ ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಾಕತ್ತೀವಿ. ಡಿವೈಡೆಡ್ ಬೈ ಎ ಸಿ ಅಂದ್ರೆ ಎಷ್ಟೈತ್ರಿ? 5 ಐತಿ. 5ಅನ್ನ ಈ ಕಡೆ ತಗೊಂಬರೋಣ. ಇದೇನಾಗತ್ರಿ? 2.4 ಗುಂಡ್ಲ 5 ಬಾಗ್ಲೆ 3 ಇಸ್ ಈಕ್ವಲ್ ಟು ಎ ಇ. 25 4 120. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ಇದೇನಾಗತ್ರಿ? 12 ಆಗತ್ತಾ? 12 ಬಾಗ್ಲೆ 3 ಇಸ್ ಈಕ್ವಲ್ ಟು ಎ ಇ. 3 ಅಂದ್ರೆ 3, 3 4 12 ಅಂದ್ರೆ ಎ ಇ ಯ ಬೆಲೆ ಏನಾಗಿರ್ತೈತಿ ಅಂದ್ರೆ 4 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ? ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 41ನೇ ಲೆಕ್ಕ ಏನಂದ್ರೆ ನೋಡ್ರಿ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಚಿತ್ರ ತೆಗೆದುಕೊಂಡ್ರಿ. ರೈಟ್. 41ನೆಯ ಪ್ರಶ್ನೆ ಏನದರಿ? 6 ಮೀಟರ್ ಎತ್ತರದ ನೇರವಾದ ಕಂಬವು. 6 ಮೀಟರ್ ಎತ್ತರದ ನೇರವಾದ ಕಂಬವು. ಓಕೆ, ಸೊ ಕಂಬ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಭೂಮಿಗೆ ಲಂಬವಾಗಿರ್ತೈತಿ. ಓಕೆ, ಇದು 6 ಮೀಟರ್ ಎತ್ತದ ಒಂದು ಕಂಬದ. ಇದೇನ್ ಮಾಡ್ತೈತಿ ಅಂದ್ರೆ ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ.
ಓಕೆ, ಸೊ ಇದು ನೆಲದ ಮೇಲೆ ಎಷ್ಟು ಮೀಟರ್ ಉದ್ದವಾದ ನೆರಳನ್ನ ಉಂಟು ಮಾಡಕತ್ತೈತಿ ಅಂತಂದ್ರೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ಲಿಕ್ಕತ್ತೈತಿ. ಅದಾದ ನಂತರ ಮತ್ತೆ ಏನಾಗತ್ತರಿ, ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಓಕೆ, 28 ಮೀಟರ್ ನೆರಳನ್ನ ಉದ್ದದ ನೆರಳನ್ನ ಉಂಟು ಮಾಡಕತ್ತೈತಿ. ಅದು ಯಾವ್ದಪ್ಪ ಅಂತಂದ್ರೆ ಒಂದು ಕಟ್ಟಡ. ಓಕೆ, ರೈಟ್, ಸರಿ. ಹಾಗಾದ್ರೆ ಅವ್ರ ಮುಂದೆ ಏನ್ ಹೇಳಕತ್ತಾರ ಅಂತಂದ್ರೆ ಇದೆಷ್ಟದ್ರಿ, 28 ಮೀಟರ್ ಐತಿ. ಓಕೆ, ನಂತರ ಅವ್ರು ಏನ್ ಕೇಳಾಕತ್ತಾರ ಅಂತಂದ್ರ, ಹಾಗಾದ್ರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ, ಇದ್ರ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರಿ. ಓಕೆ, ಹೆಸರು ಕೊಟ್ಬಿಡೋಣ, ABC, ಇಲ್ಲಿ DEF. ಓಕೆ, ಸೊ ಇದು ಯಾವ ಆಧಾರದ ಮೇಲೆ ಬರ್ಲಿಕ್ಕತ್ತೀವಿ, ಇದು ಏನಪ್ಪಾ ಅಂದ್ರೆ 90 ಡಿಗ್ರಿ ಇರ್ತೈತಿ. ಯಾಕಂದ್ರೆ ಯಾವುದೇ ಒಂದು ವಸ್ತು ಐತಿ ಅಂತಂದ್ರೆ ಭೂಮಿ ಮೇಲೆ, ಅದು ಭೂಮಿಗೆ ಏನಾಗಿರ್ತೈತಿ ಅಂದ್ರೆ ಲಂಬವಾಗಿರ್ತೈತಿ. ಓಕೆ, ಇವೆರಡು 90 ಡಿಗ್ರಿ ಅದಾವು. ಆ ನಂತರ ಈ ಕೋನಕ್ಕೆ ಈ ಕೋನ ಏನಪ್ಪಾ ಅಂತಂದ್ರೆ ಸೇಮ್ ಇರ್ತೈತಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಒಂದು ಸಮಯದೊಳಗೆ ಏನಾಗಿರ್ತಾವ ಅಂದ್ರೆ ಸಮಾಂತರವಾಗಿರ್ತಾವು. ಹಿಂಗಾಗಿ ಇವು ಎರಡು ಕೋನಗಳು ಸಮವಾಗ್ತಾವು. ಸೊ ಇಲ್ಲಿ ನಾವು ಇದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಏನ್ ಹೇಳ್ಬೋದು ಅಂದ್ರೆ ತ್ರಿಭುಜ ABC ಸಮರೂಪ ತ್ರಿಭುಜ ಎಗೆ DEF ಆಗಿರ್ತೈತಿ, ABC ಗೆ DEF ಆಗಿರ್ತೈತಿ. ಸೊ ಅದರಿಂದ ನಾವೇನ್ ಹೇಳ್ಬೋದು ಅಂತಂತಂದ್ರೆ ಇದರಿಂದ ನಾವೇನ್ ಏನ್ ಹೇಳ್ಬೋದು ಅಂತಂದ್ರೆ AB ಬಾಗ್ಲೆ DE, AB ಬಾಗ್ಲೆ DE ಇಸ್ ಈಕ್ವಲ್ ಟು BC ಬಾಗ್ಲೆ EF ಆಗಿರ್ತೈತಿ. ಓಕೆ, ಸೊ ಯಾಕಂತಂದ್ರೆ ಎರಡು ತ್ರಿಭುಜಗಳು ಸಮರೂಪ ಇದು ಅಂದ್ರ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತಾವ್ರಿ, ಸಮರೂಪವಾಗಿರ್ತಾವ. ಇಲ್ಲಿ ಡೈರೆಕ್ಟ್ ಆಗಿ ಏನ್ ಬರೆಯೋಣ ಅಂತಂತಂದ್ರೆ ಬಾಹು 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 ಸಮರೂಪತೆಯಿಂದ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಸಮರೂಪತೆ ಎರಡೂ ಬರ್ತಾವ್ರಿ, ಸಾರಿ. ಓಕೆ, ಸೊ ರೈಟ್, ತೊಂದ್ರೆ ಇಲ್ಲ. ಎರಡು ಬಾಹು ಏನಂದ್ರೆ ಎರಡು ತ್ರಿಭುಜಗಳು ಸಮರೂಪದ ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವು. ಓಕೆ, AB ಅಂದ್ರೆ ಎಷ್ಟೈತ್ರಿ, 6 ಐತಿ. D ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಾಕತ್ತೀವಿ, ಅನುರೂಪ ಬಾಹು ಅದ. BC ಅಂದ್ರೆ ಎಷ್ಟದ್ರಿ, 4 ಅದ. EF ಅಂದ್ರೆ ಎಷ್ಟೈತ್ರಿ, 28 ಐತಿ. ಓಕೆ, ಇವೆರಡು ಒಂದ ಮಗ್ಗಿ ಒಳಗ ಬಾ ಕೊಡ್ತಾವು. 4 ಒಂದ್ಲೆ 4, 4 7 28. 7 ಈ ಕಡೆ ಹೋಗ್ಲಿ, DE ಈ ಕಡೆ ಹೋಗ್ಲಿ, ಅಂದ್ರೆ ಇದೇನಾಗತ್ರಿ 6 ಗುಂಡ್ಲೆ 7 ಇಸ್ ಈಕ್ವಲ್ ಟು DE. 6 7 42, ಅಂದ್ರೆ DE ಇಸ್ ಈಕ್ವಲ್ ಟು 42 ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ರಿ, ಮೀಟರ್. ಕಟ್ಟಡದ ಉದ್ದ ಸೆಂಟಿಮೀಟರ್ ಒಳಗಿರಲ್ಲ, ಮೀಟರ್ ಒಳಗಿರ್ತೈತಿ. ಓಕೆ, ಸೊ ಹಾಗಾದ್ರೆ ಆ ಕಟ್ಟಡದ ಉದ್ದ ಎಷ್ಟೈತಿ ಅಂದ್ರೆ 42 ಮೀಟರ್ ಐತಿ. ಓಕೆ, ಇದು 41ನೇ ಪ್ರಶ್ನೆ ಆಗಿತ್ತು. ನಂತರ 42ನೇ ಪ್ರಶ್ನೆ, ಇದಕ್ಕೂ ಚಿತ್ರ ಇಲ್ರಿ, ಚಿತ್ರ ಹಾಕ್ಬೇಕು. ಏನ್ ಹೇಳಕತ್ತಾರೆ ಅವರು, AB ಮತ್ತು CD ಎರಡು ರೇಖಾಖಂಡಗಳು. ಓಕೆ, 42ನೇ ಲೆಕ್ಕ, AB ಮತ್ತು CD ಎರಡು ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಓಕೆ, ರೈಟ್. ಇದು AB ಆಗಿರ್ಲಿ, ಅದಾದ ನಂತರ ಇದು CD ಆಗಿರ್ಲಿ. ಓಕೆ, AB ಮತ್ತು CD, ರೈಟ್ 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 ರೈಟ್. AB ಮತ್ತು CD ರೇಖಾಖಂಡಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಮುಂದೆ ಏನಾಗುತ್ತೆ, ಏನದರಿ, ಛೇದಿಸುತ್ತದೆ AC ಸಮಾಂತರ BD. ಓಕೆ, ಇಲ್ಲಿ AC ಏನದಲ್ರಿ, AC ಸಮಾಂತರ BD ಅದ. ಓಕೆ, ರೈಟ್, AC ಸಮಾಂತರ BD. ಇದಕ್ಕ ಇದು ಏನಾಗೈತಿ ಅಂತಂದ್ರೆ ಸಮಾಂತರವಾಗಿದೆ. ರೈಟ್. ಓಕೆ, ಮುಂದೆ ಏನ್ ಹೇಳಾಕತ್ತಾರ್ರಿ, ಓಕೆ, ಆಗುವಂತೆ AC ಮತ್ತು BDಗಳನ್ನು ಸೇರಿಸಿ, AC ಮತ್ತು BDಗಳನ್ನು ಸೇರಿಸಿ ಮತ್ತು ತ್ರಿಭುಜ AOC ಇಸ್ ಈಕ್ವಲ್ ಟು ತ್ರಿಭುಜ BOD ಎಂದು ಸಾಧಿಸಿ. AOC ತ್ರಿಭುಜ ಇದೇನಂದ್ರೆ ಸಮರೂಪ ತ್ರಿಭುಜ BOD ಐತಿ ಅಂತಂದೇಳಿ ಸಾಧಿಸ್ರಿ ಅಂತ ಹೇಳಾಕತ್ತಾರ. ಓಕೆ, ನಾವು ಇಲ್ಲಿ ಏನ್ ನೋಡ್ತೀವಿ, ಸಮರೂಪ ಅಂತಂದ್ರೆ ಸಾಧಿಸ್ಬೇಕಾದಾಗ ನಾವು 4 ಏನಪ್ಪಾ ಅಂತಂದ್ರ ಅದು ಸಮರೂಪತೆಯ ನಿರ್ಧಾರಕ ಗುಣಗಳನ್ನ ನಾವು ನೋಡ್ತೀವಿ. 4 ಒಳಗೆ ಒಂದನ್ನ ನಾವು ನೋಡಿರ್ತೀವಿ. ಓಕೆ, ಮೊದಲು ನಾವು ನೋಡಿದ ಯಾವ್ದಪ್ಪ ಅಂದ್ರ ಕೋನ ಸಮರೂಪತೆ ಗುಣ. ಓಕೆ, ಸಮರೂಪತೆ ನಿರ್ಧಾರಕ ಗುಣ. ರೈಟ್. ಈಗ ಇವೆರಡು ಏನಪ್ಪಾ ಅಂದ್ರೆ ಸಮಾಂತರ ಆಗಿದ್ವು. ಅದಕ್ಕೂ ಮುಂಚೆ ರೀ ಈ ಕೋನಕ್ಕ ಈ ಕೋನ ನೋಡಿದ್ವಿ ಅಂದ್ರೆ ರೈಟ್, ಇದಕ್ಕ ಇಲ್ಲಿ ಏನ್ ಬರ್ಕೊಂಡ್ರಿ, ದತ್ತ ಏನಪ್ಪಾ ಅಂತಂದ್ರ ಅವ್ರ ಏನ್ ಕೊಟ್ಟಾರ ಅಂತಂದ್ರ ದಟ್ AC ಸಮಾಂತರ BD ಅಂತಂದ ಹೇಳಿ ಅವರು ಕೊಟ್ಟಾರ. ಇದು ಇಷ್ಟು ಸಾಕ್ರಿ. ಇದಕ್ಕೆ ಏನಪ್ಪಾ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಏನು ಅವಶ್ಯಕತೆ ಇಲ್ಲ. ನಂತರ ಸಾಧನೀಯ. ಓಕೆ, ಏನ್ ಸಾಧಿಸ್ರಿ ಅಂತಂದು ಹೇಳಾಕತ್ತಾರ ಅಂತಂದ್ರ ಇವು ಎರಡು ತ್ರಿಭುಜಗಳು ಸಮರೂಪದಾವು ಅಂತ ಸಾಧಿಸಂತಾರ. ಯಾವ್ದು ಎರಡು ತ್ರಿಭುಜಗಳು, ತ್ರಿಭುಜ AOC ಸಮರೂಪ ತ್ರಿಭುಜ BOD ಅಂತ ಹೇಳಿ ಸಾಧಿಸನಾಗತ್ತಾರೆ. ಇವೆರಡು ತ್ರಿಭುಜವನ್ನ ನಾವು ತಗೊಳ್ಳೋಣಂತ್ರಿ. ಓಕೆ, ಸೊ ತ್ರಿಭುಜ AOC ಮತ್ತು
ತ್ರಿಭುಜ ಬಿಒಡಿಗಳಲ್ಲಿ, ತ್ರಿಭುಜ ಎಒಸಿ ಮತ್ತು ತ್ರಿಭುಜ ಬಿಒಡಿಗಳಲ್ಲಿ, ಇವು ಎರಡೂ ತ್ರಿಭುಜಗಳಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ ತ್ರಿಭುಜ ಎಒಸಿ ಕೋನ ಎಒಸಿ ಇಸ್ ಈಕ್ವಲ್ ಟು ಕೋನ ಬಿಒಡಿ ಆಗಿರ್ತೈತಿ. ಯಾಕಂದ್ರೆ ಇವು ಶೃಂಗಾಭಿಮುಖ ಕೋನಗಳು. ಈ ತರ ಎರಡು ರೇಖೆಗಳು ಛೇದಿಸ್ಲಿಕ್ಕತ್ತಾವ ಅಂತಂದ್ರ ಆ ಕಡೆ ಈ ಕಡೆ ಬರುವಂತಹ, ಆ ಶೃಂಗದ ಆ ಕಡೆ ಈ ಕಡೆ ಬರುವಂತಹ ಕೋನಗಳು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವ. ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಸರಿನಾ? ರೈಟ್. ಮತ್ತೆ ಇಲ್ಲಿ ಇವೆರಡೂ ಏನಂದ್ರೆ ರೇಖೆಗಳು ಸಮಾಂತರ ಅಂತಂದ್ರೆ ಈ ಕೋನಕ್ಕೆ ಈ ಕೋನ ಏನಾಗಿರ್ತೈತ್ರಿ? ಸಮ ಆಗಿರ್ತೈತಿ. ಓಕೆ, ಇವೆರಡು ಕೋನಗಳು ಏನಾಗ್ತಾವ್ರಿ? ಸಮ ಆಗ್ತಾವ. ಯಾಕಂದ್ರ ಅಂತರ್ ಪರ್ಯಾಯ ಕೋನಗಳಾಗ್ತಾವ. ಅದೇ ರೀತಿಯಾಗಿ ನಾವು ಈ ಕೋನಕ್ಕ ಈ ಕೋನ ಏನಾಗಿರ್ತೈತಿ ಅಂತಂದ್ರ ಸಮ ಆಗಿರ್ತೈತಿ. ಅದು ಕಾರಣ ಏನಪ್ಪಾ ಅಂದ್ರ ಅಂತರ್ ಪರ್ಯಾಯ ಕೋನಗಳು. ಸೊ ನಾನು ಏನ್ ಮಾಡ್ತೇನೆ ಅಂದ್ರೆ ಮೊದ್ಲೇಕ ಅದನ್ನ ಬರ್ಕೋತೀನಿ, ಆ ನಂತರ ನಿಮ್ಗೆ ಡೈಗ್ರಾಮ್ ಹಾಕಿ ಅದನ್ನ ತೋರಿಸ್ತೇನ್ರಿ. ಏನ್ರಿ? ಕೋನ OAC ಇಸ್ ಈಕ್ವಲ್ ಟು ಕೋನ OBD ಆಗಿರ್ತೈತಿ. ಅದೇ ರೀತಿಯಾಗಿ ಕೋನ OCA ಇಸ್ ಈಕ್ವಲ್ ಟು ಕೋನ ODB ಆಗಿರ್ತೈತಿ. ಕಾರಣ ಎರಡಕ್ಕೂ ಏನಪ್ಪಾ ಅಂತಂದ್ರೆ ಅಂತರ್ ಪರ್ಯಾಯ ಕೋನಗಳು. ಓಕೆ, ಸೊ ಇದನ್ನ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇದು ನಮ್ಗೆ ಏನಪ್ಪಾ ಅಂತಂದ್ರೆ ಇವು ಹೆಂಗ ಸಮ ಆಗಿರ್ತಾವ ಅಂತಂದ್ರೆ ಇನ್ನು ಇದು ಸಿಕ್ಕಿಲ್ಲ. ಈಗ ಅದನ್ನ ನೋಡೋದಾಯ್ತು ಅಂತಂದ್ರೆ ಎರಡು ರೇಖೆಗಳು ಈ ರೀತಿ ಅದಾವ್ರಿ. ಓಕೆ, ಇಲ್ಲಿ ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಒಂದು ಛೇದಕವನ್ನು ಹಾಕಿದೀವಿ ಅಂತಂದ್ರೆ ಈ ಕೋನಕ್ಕ ಈ ಕೋನ ಸಮ ಆಗಿರುತ್ತೆ. ಅದೇ ರೀತಿಯಾಗಿ ಎರಡು ಸಮಾಂತರ ರೇಖೆಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಛೇದಕ ಇತ್ತಂದ್ರೆ ಈ ಎರಡು ಕೋನಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ಸೊ ಇವೇನಂತ ಕರಿತೀವಿ ಅಂದ್ರೆ ಅಂತರ್ ಪರ್ಯಾಯ ಕೋನಗಳಂತ ಕರಿತೀವಿ. ಓಕೆ, ಸೊ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮ ಆಗ್ಯಾವು ಅಂತಂದ್ರೆ ಕೋನ ಸಮರೂಪತೆ ನಿರ್ಧಾರಕ ಕೋನತೆ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಆ ಎರಡೂ ತ್ರಿಭುಜಗಳು ಏನಂದ್ರೆ ಸಮರೂಪ ಅಂತ ಹೇಳ್ತೇವ್ರಿ. ತ್ರಿಭುಜ AOC ಸಮರೂಪ. ಇಲ್ಲಿ ಓಕೆ ಇದಕ್ಕೆ ಏನಪ್ಪಾ ಅಂದ್ರೆ ಓ ಐತಿ ಅಂದ್ರೆ ನಡಬರ್ಕ್ ಏನ್ ಬರುತ್ತೆ? ಇಲ್ಲಿ ಓ ಬರುತ್ತೆ. ಎಗೆ ಬಿ ಐತಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ? 1ಗೆ ಬಿ ಬರುತ್ತೆ. ಆ ನಂತರ ಸಿ ಗೆ ಡಿ ಅದ, ಲಾಸ್ಟಿಗೆ ಸಿ ಐತಿ, ಇಲ್ಲಿ ಏನ್ ಬರ್ತೈತಿ ಅಂದ್ರೆ ಡಿ ಬರ್ತೈತಿ. ಅವ್ರು ಪ್ರೂವ್ ಮಾಡೋದ್ ಏನ್ರಿ? ತ್ರಿಭುಜ AOC ಸಮರೂಪ ತ್ರಿಭುಜ BOD ಅಂತಂದ್ರೆ ಪ್ರೂವ್ ಮಾಡಿದ್ರು. ಇದನ್ನ ನಾವು ಇಲ್ಲಿ ಸಾಧಿಸಲಾಗಿದೆ. ಸರಿನಾ? ರೈಟ್. ನಂತರ 43ನೆಯ ಪ್ರಶ್ನೆ ಏನದ ನೋಡ್ರಿ. ಇದು ಏನಪ್ಪಾ ಅಂದ್ರೆ ಚಿತ್ರ ಅವರ ಕೊಟ್ಟಾರ, ಆ ಚಿತ್ರವನ್ನ ತಕೊಂಡು ನಾವು ಲೆಕ್ಕವನ್ನ ನೋಡೋಣಂತ್ರಿ. ಸೊ ತ್ರಾಪಿಜ್ಯದ ಮೇಲೆ ಲೆಕ್ಕ ಅದ. ತ್ರಾಪಿಜ್ಯ ಅಂದ್ರೆ ಏನಾಗಿರ್ತದ್ರಿ? ಎರಡು ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮಾಂತರವಾಗಿರ್ತಾವ. ಓಕೆ, ABCD. ಅದ್ರ ಜೊತೆಗೆ ಇವ್ರು ಏನ್ ಮಾಡಾಕತ್ತಾರ ಅಂತಂದ್ರ ಅವುಗಳ ಕರ್ಣಗಳನ್ನು ಎಳಾಕತ್ತಾರ. ಅವು ಎಲ್ಲಿ ಛೇದಿಸಾಕತ್ತಾವ ಅಂತಂದ್ರ O ಬಿಂದುವಿನೊಳಗ ಛೇದಿಸ್ಲಿಕ್ಕತ್ತಾವ್ರಿ. ಇಲ್ಲಿ ಲೆಕ್ಕ ಏನ್ ಕೊಟ್ಟಾರಿ? ABCDಯು ಒಂದು ತ್ರಾಪಿಜ್ಯ. ABCD ಅನ್ನೋದು ಏನಪ್ಪಾ ಅಂದ್ರೆ ಒಂದು ತ್ರಾಪಿಜ್ಯ ಆಗೈತಿ. ಇದರಲ್ಲಿ AB ಸಮಾಂತರ DC. ಓಕೆ ರೀ, AB ಸಮಾಂತರ DC ಅದ ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AO ಬಾಗ್ಲೆ BO ಈಕ್ವಲ್ ಟು CO ಬಾಗ್ಲೆ DO ಎಂದು ತೋರಿಸಿ. ಓಕೆ, ದತ್ತ ಏನ್ ಕೊಟ್ಟಾರಿ? ABCD ಒಂದು ಏನ್ರಿ? ತ್ರಾಪಿಜ್ಯ. ಇದೇನಾಗಿದೆ ಅಂದ್ರೆ ಒಂದು ತ್ರಾಪಿಜ್ಯ ಅದ. ಆ ನಂತರ ಇಲ್ಲಿ ಏನಾಗೈತಿ ಅಂತಂದ್ರೆ AB ಸಮಾಂತರ CD ಐತಿ. ಮತ್ತೆ ಏನು ದತ್ತ? ಇದಿಷ್ಟು ಸಾಕ್ರಿ, ಇದಕ್ಕಿಂತ ಹೆಚ್ಚಿಗೆ ಏನು ಅವಶ್ಯಕತೆ ಇಲ್ಲ. ಇವೆರಡು ಕರ್ಣಗಳು ಅದು ನಮಗೆ ಇಲ್ಲಿ ಬಳಕೆಗೆ ಬೇಕಾಗಲ್ಲ. ಅವ್ರು ಏನ್ ಸಾಧಿಸಂದ್ರ ಅದನ್ನ ಬರ್ಕೊಂಡ್ರಿ. ಸಾಧನೀಯ. ಓಕೆ, ಏನ್ ಸಾಧಿಸಂದ್ರಿ? AO ಬಾಗ್ಲೆ BO ಇಸ್ ಈಕ್ವಲ್ ಟು ಏನ್ರಿ? CO ಬಾಗ್ಲೆ DO ಅಂತಂದ ಹೇಳಿ ಸಾಧಂದ್ರ. ಓಕೆ, ಸಾಧನೀಯ ನಂತರ ಸಾಧನೆ. ಓಕೆ, ಈ ರೀತಿಯಾಗಿ ಲೆಕ್ಕ ಬಂದು ಅಂತಂದ್ರ ದಟ್ ಭಯ ಪಟ್ಕೊಳಕ್ ಹೋಗ್ಬೇಡ್ರಿ. ಇದ್ರೊಳಗ ಯಾವ ಬಾಹುಗಳನ್ನ ಕೊಟ್ಟಾರ ಆ ಬಾಹುಗಳಿಗೆ ಸಂಬಂಧಪಟ್ಟಂತ ತ್ರಿಭುಜಗಳನ್ನ ತಗೊಳ್ಳಂತ್ರಿ. ಏನ್ ಹೇಳಿದೆ ನಾನಿಲ್ಲಿ? ಇಲ್ಲಿ 4 ಬಾಹುಗಳು ನಮಗೆ ಕಾಣಿಸ್ಲಿಕ್ಕತ್ತಾವು. ಈ 4 ಬಾಹುಗಳು ಯಾವ ತ್ರಿಭುಜ ಒಳಗೆ ಬಂದವಲ್ಲ ಆ 2 ತ್ರಿಭುಜಗಳನ್ನ ನಾವಿಲ್ಲಿ ತಗೊಳ್ಳಂತ. ಓಕೆ, ಏನದ ನೋಡ್ರಿ? AO ಅದ. AO ಎಲ್ಲೈತ್ರಿ? ಇಲ್ಲದ. ಈ ಮ್ಯಾಗಲ್ ತ್ರಿಭುಜ ಐತಿ, ಈ ಕೆಳಗಲ್ ತ್ರಿಭುಜ ಐತಿ.
ಇರ್ಲಿ. BO ಎಲ್ಲೈತ್ರಿ? ಇಲ್ಲೈತಿ. ಹಂಗಂದ್ರ ಈ ತ್ರಿಭುಜ ತಗೋಬೇಕು ಅಂತಂದ್ರೆ ನಮ್ಗೆ ಒಂದು ಕ್ಲಾರಿಟಿ ಸಿಗಾಕತ್ತೈತ್ರಿ. ಸೊ ಹಂಗಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರ ತ್ರಿಭುಜ AOB ಅನ್ನ ತಗೋತೀನಿ. AOB ಮತ್ತು AOB ತಗೋಬೇಕಂತ ಹೆಂಗ್ ಗೊತ್ತಾತ್ರಿ? ನನಗೆ A1 ಐತಿ BO ಐತಿ. ಹಂಗಂದ್ರೆ ಎರಡು ಭಾವಗಳು ಬಂದಾವ ಅಂದ್ರೆ ದಟ್ ಈ ತ್ರಿಭುಜದೊಳಗೆ ಎರಡು ಭಾವಗಳು ಬಂದಾವು. ಹಂಗಾಗಿ ಈ ಪೂರ್ತಿ ತ್ರಿಭುಜವನ್ನ ನಾ ಇಲ್ಲಿ ತಗೋತೀನಿ. ನಂತರ CO ಮತ್ತು DO ಅದಾವು. CO ಐತಿ, DO ಐತಿ. CO ಮತ್ತು DO ಐತಿ ಅಂತಂದ್ರೆ ಈ ಎರಡು ಭಾಗಗಳು ಎಲ್ಲದಾವ್ರಿ? ಈ ತ್ರಿಭುಜದೊಳಗದಾವು. ಹಂಗಂದ್ರ ನಾ ಯಾವ ತ್ರಿಭುಜ ತಗೋತೀನಿ ಅಂದ್ರೆ ತ್ರಿಭುಜ COD ತಗೋತೀನಿ. ಓಕೆ, ಸೊ ಹೆಸರ ಇದು ಅಕ್ಷರ ಬರೋ ಮುಂದೆ ಆ ಕಡೆ ಈ ಕಡೆ ಆದ್ರೆ ತೊಂದ್ರೆ ಇಲ್ರಿ. DOC ಅಂತಂದ್ರು ನಡೀತೈತಿ. ಯಾಕ? ನಾವು ಬರೀ ಮುಂದೆ ಹೆಂಗಾದ್ರೂ ಬರ್ಕೊಳ್ರಿ, ಆದ್ರೆ ಮುಂದೆ ನಾವು ಲಾಸ್ಟಿಗೆ ಏನ್ ಸಮರೂಪತೆ ಬರ್ತೀವಲ್ಲ ಅಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ ಓಕೆ, ಈ ಎರಡು ತ್ರಿಭುಜಗಳಲ್ಲಿ ಏನ್ ಹೇಳ್ಬೋದ್ರಿ? ಈ ಕೋನಕ್ಕ ಈ ಕೋನ ಸಮವಾಗಿರ್ತೈತಿ. ಯಾಕಂದ್ರ ಏನ್ರಿ ದಟ್ ಶೃಂಗಾಭಿಮುಖ ಕೋನಗಳಾಗಿರ್ತಾವು. ಹಿಂಗಾಗಿ ಅವೆರಡು ಸಮ ಇರ್ತಾವ. ಕೋನ AOB ಇಸ್ ಈಕ್ವಲ್ ಟು ಕೋನ COD ಆಗಿರ್ತದೆ. ಒಂದನೇದ್ದು. ನಂತರ ಏನ್ ಹೇಳ್ಬೋದ್ರಿ? ಈ ಕೋನಕ್ಕ ಈ ಕೋನ ಸಮ ಆಗಿರ್ತೈತಿ. ಒಪ್ಕೋತೀರಾ? ಓಕೆ, ನಾವು ಇದ್ರೊಳಗೆ ನೋಡಿದ್ವಲ್ರಿ, ಅದೇ ಒಂದು ಆಧಾರದ ಮೇಲೆ ಇವೆರಡು ರೇಖೆಗಳ ಸಮಾಂತರ ಅದಾವ. ಇದು ಛೇದಕ ಐತಿ. ಹಂಗಂದ್ರೆ ಇವೆರಡು ಕೋನಗಳು ಏನಾಗ್ತಾವ್ರಿ? ಅಂತರ್ ಪರ್ಯಾಯ ಕೋನಗಳಾಗ್ತಾವ. ನಾನ್ ನಿಮ್ಗ ಕ್ಲಾರಿಟಿ ಅದರ ಬಗ್ಗೆ ಕೊಡ್ತೀನಿ. ಕೋನ ABO ಇಸ್ ಈಕ್ವಲ್ ಟು ಕೋನ ODC ಅಥವಾ CDO ಅಂತ ಹೇಳ್ಬೋದು. ಯಾವ್ದು ಏನಾದ್ರೂ ಹೇಳ್ರಿ ನಡೀತೈತಿ. ಓಕೆ, ಸೊ ಯಾಕ ಇದಕ್ಕೆ ಕಾರಣ ಕೊಡೋಣಂತ್ರಿ? ಮ್ಯಾಗಲ್ದ ಕಾರಣ ಕೊಟ್ರ ಇಲ್ಲ, ಇದಕ್ಕೆ ಕಾರಣ ಕೊಡ್ಲಿಲ್ಲ. ಇದನ್ನ ಬರದ ಮುಂದೆ ಹೋಗೋಣಂತ್ರಿ. ಶೃಂಗಾಭಿಮುಖ ಕೋನಗಳು. ಓಕೆ, ರೈಟ್. ನಂತರ ಈ ಕೋನಕ್ಕೆ ಈ ಕೋನ ಸಮ ಐತೆ ಅಂದ್ರೆ ಈ ಕೋನಕ್ಕ ಈ ಕೋನನು ಸಮ ಆಗಿರ್ತೈತಿ. ಕಾರಣ ಅಂತರ್ ಪರ್ಯಾಯ ಕೋನಗಳು. ಓಕೆ, ಸೊ ದಟ್ ಈಸ್ OAB ಇಸ್ ಈಕ್ವಲ್ ಟು ಕೋನ OAB ಇಸ್ ಈಕ್ವಲ್ ಟು OCD ಆಗಿರ್ತೈತಿ. ಓಕೆ, ಕಾರಣ ಏನಪ್ಪಾ ಅಂತಂದ್ರ ಅಂತರ್ ಪರ್ಯಾಯ ಕೋನಗಳು ಅಥವಾ ಅಂತರ್ ಪರ್ಯಾಯ ಕೋನಗಳು ಅಥವಾ ಪರ್ಯಾಯ ಕೋನಗಳು. ಓಕೆ, ಸೊ ಇಲ್ಲಿ ನೋಡೋದಾಯ್ತು ಅಂತಂದ್ರೆ ಇವೆರಡು ರೇಖೆಗಳು ಸಮಾಂತರವಾಗಿದ್ದಾವು. ಈ ರೀತಿಯಾಗಿ ಒಂದು ಛೇದಕ ಐತಿ ಅಂತಂದ್ರೆ ಈ ಕೋನಕ್ಕ ಈ ಕೋನ ಸಮ ಐತಿ, ಈ ಕೋನಕ್ಕ ಈ ಕೋನ ಸಮ ಆಗಿರ್ತೈತಿ. ಅದೇ ರೀತಿಯಾಗಿ ಎರಡು ಸಮಾಂತರ ರೇಖೆಗಳದಾವು. ಓಕೆ, ಈ ರೀತಿ ಛೇದಕ ಐತಿ ಅಂದ್ರೆ ಈ ಕೋನಕ್ಕ ಈ ಕೋನ ಸಮವಾಗಿರ್ತೈತಿ. ಓಕೆನಾ? ರೈಟ್. ನಂತರ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮ ಆದವು ಅಂತಂದ್ರ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ್ರಿ? ಸಮರೂಪ ತ್ರಿಭುಜಗಳು ಆಗಿರ್ತಾವು. ಓಕೆ, ಸೊ ಏನ್ರಿ ಯಾವ ಒಂದು ಗುಣದಿಂದ? ಕೋನ 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 ಓಕೆ, ಕೋನ 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 ಸಮರೂಪತೆ ನಿರ್ಧಾರಕ ಗುಣ ಅಥವಾ ಸಮರೂಪತೆಯಿಂದ ಅಂತ ಬರೋದು ಸಾಕು. ಓಕೆ ಓಕೆ, ನೀವು ಇಲ್ಲಿ ಕೋನ 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 ಅಂತ ಬರೀ ಬದ್ಲಿ ಆಂಗಲ್ 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 ಎ ಸಮರೂಪತೆ ಅಂತ ಬರೆದ್ರು ತೊಂದರೆ ಇಲ್ರಿ, ನಡೀತೈತಿ. ಓಕೆ, ಇವುಗಳಿಂದ ನಾವೇನ್ ಹೇಳ್ಬೋದ್ರಿ? ತ್ರಿಭುಜ AOB ಸಮರೂಪ. ಇದನ್ನ ಎರಡನೇದು ಬರೆಯುವಾಗ ಹುಷಾರಾಗಿರ್ಬೇಕು. ಒಂದೇದು ಹೆಂಗಾದ್ರೂ ಬರೀಬಿಡ್ರಿ ನಡೀತೈತಿ. ಎರಡನೇದು ಬರೆಯುವಾಗ ಹುಷಾರಾಗಿರ್ರಿ. ಇಲ್ಲಿ ನಮಗ ಇಲ್ಲಿ ಓ ಅದ, ಇಲ್ಲಿ ಓ ಅದ ಅಂದ್ರೆ ನಡಬರ್ಕ್ ಏನ್ ಬರ್ಬೇಕ್ರಿ? ಓ ಬರ್ಬೇಕು. ಬಿ ಗೆ ಡಿ ಅದ, ಇಲ್ಲಿ ಲಾಸ್ಟಿಗೆ ಬಿ ಐತಿ ಅಂದ್ರೆ ಇಲ್ಲಿ ಲಾಸ್ಟಿಗೆ ಏನ್ ಬರ್ಬೇಕ್ರಿ? ಡಿ ಬರ್ಬೇಕು. ಇಲ್ಲಿ ಎ ಅದ ಅಂದ್ರೆ ಇಲ್ಲಿ ಸಿ ಅದ, ಎ ಗೆ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಅನುರೂಪ ಕೋನ ಸಿ ಬರ್ತೈತಿ. ಓಕೆನಾ? ರೈಟ್. ಇಲ್ಲಿ ಲೆಕ್ಕ ಮುಗಿತನ್ರಿ. ಇದಲ್ರಿ ಅವ್ರು ಪ್ರೂವ್ ಮಾಡಿದ್ದು, ಇದು ಅವ್ರು ಪ್ರೂವ್ ಮಾಡಿದ್ದು. ಈಗ AOBO CODO ಬರೋ ತರ ಬರ್ಕೋತೀವಿ. ಇಲ್ಲಿ AO ಗೆ ಅನುರೂಪ ಭಾವ ಯಾವ್ದೈತ್ರಿ? CO ಅದ. AO ಬಾಗ್ಲೆ CO ಇಸ್ ಈಕ್ವಲ್ ಟು ಇಲ್ಲಿ OB ಗೆ ಏನಂದ್ರೆ ಇಲ್ಲಿ OD ಅದ, OB ಗೆ OD ಅದ, OB ಬಾಗ್ಲೆ OD. ಇದೆಲ್ಲ ರೀ ಅವ್ರು ಕೇಳಿದ್ದು. ಇಲ್ಲಿ ಏನದಂದ್ರೆ ಈ ಕಡೆ ಬಂದದ. ಒಂದ್ ಸೆಕೆಂಡ್ ರೀ. OB ಬಾಗ್ಲೆ OD ಬರಿ ಬದ್ಲಿ ನಾನು ಏನಪ್ಪಾ ಅಂದ್ರೆ ಇಲ್ಲಿ BO ಅಂತ ತಗೊಂಡನ, ಅದ್ರ ಸಂಬಂಧ ನಾನು ಇದನ್ನ BO ಬಾಗ್ಲೆ BO ಅಂತ ಬರ್ಕೋತೀನಿ. ನಮಗ ಈ ರೀತಿ ಬೇಕು ಅಂದ್ರೆ BO ಈ ಕಡೆ ಹೋಗ್ಲಿ, CO ಈ ಕಡೆ ಹೋಗ್ಲಿ. ಇದು ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತೈತಿ, ಇದು ಈ ಕಡೆ ಬಂದ್ರೆ ಅಂಶಕ್ಕೆ ಬರ್ತೈತಿ. ಅಂದ್ರೆ ಇದೇನಾಗತ್ತಪ್ಪ ಅಂತಂದ್ರೆ AO ಬಾಗ್ಲೆ BO ಇಸ್ ಈಕ್ವಲ್ ಟು CO ಬಾಗ್ಲೆ DO ಆಗ್ತತಿ. ಸೊ ಇದನ್ನ ಅವರು ಸಾಧಿಸಂದಿದ್ದು, ಇಲ್ಲಿ ನಾವು ಅದನ್ನ ಸಾಧಿಸಲಾಗಿದೆ. ಓಕೆ, ಇದು ನಮ್ಮ 43ನೇ ಲೆಕ್ಕ ಆಗಿತ್ತು. ನಂತರ 44ನೆಯ ಲೆಕ್ಕ. ಓಕೆ, ರೈಟ್. ಏನ ನೋಡ್ರಿ, ತ್ರಿಭುಜದ ಬಗ್ಗೆ ಲೆಕ್ಕ ಕೊಟ್ಟಾರ. ಸೊ ಚಿತ್ರ ಕೊಟ್ಟಾರ, ಆ ಚಿತ್ರವನ್ನ ನಾವಿಲ್ಲಿ ಹಾಕೊಂಡ್ಬಿಡೋಣ ಅಂತ.
ಓಕೆ, ಆ ಚಿತ್ರವನ್ನು ಹಾಕೊಂಡು ನಾವು ಪ್ರಶ್ನೆಗೆ ಹೋಗೋಣಂತ್ರಿ, ನಮಗ ಕರೆಕ್ಟ್ ಆಗಿ ಅರ್ಥ ಆಕೈತಿ. ಓಕೆ ರೈಟ್. ಸೊ ಇದಕ್ಕ ಇಲ್ಲಿ ಒಂದು ಈ ಬಾಹುಗೆ ಸಮಾಂತರವಾಗಿ ಒಂದು ಬಾಹುವನ್ನು ಹಾಕಿದಾರೆ, ಎ ಬಿ ಸಿ, ಮತ್ತೆ ವ್ಯಾಲ್ಯೂ ಏನ್ ಕೊಟ್ಟಾರಿ, ಇಲ್ಲಿ ಎಕ್ಸ್ ದ, ಇಲ್ಲಿ ಎಕ್ಸ್ ಮೈನಸ್ 2 ಐತಿ, ಇಲ್ಲಿ ಎಕ್ಸ್ ಪ್ಲಸ್ 2 ಐತಿ, ಇಲ್ಲಿ ಏನದ್ರಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 1 ಐತಿ. ಓಕೆ, ಹೆಚ್ಚು ಕಮ್ಮಿ ಇದೇ ರೀತಿ ಆಗಿರುವಂತಹ ಲೆಕ್ಕವನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ MCQs ಒಳಗೆ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಒಂದು ಲೆಕ್ಕವನ್ನ ಮಾಡಿದ್ವಿ ಅಂತ ಅನ್ಕೋತೇನ್ರಿ. ಮಾಡಿದ್ರು ಸರಿ, ಮಾಡಲ್ಲ ಅಂದ್ರೆ ಇನ್ನೊಂದ್ ಸರಿ ಮಾಡೋಣ ಅಂತ. ಓಕೆ, ಲೆಕ್ಕವನ್ನ ನೋಡೋದಾಯ್ತು ಅಂದ್ರೆ ತ್ರಿಭುಜ ABC ಯಲ್ಲಿ DE ಸಮಾಂತರ BC. ಓಕೆ, DE ಸಮಾಂತರ BC ಐತ್ರಿ. ನಂತರ AD ಈಕ್ವಲ್ ಟು ಎಕ್ಸ್ ಅದ, ಆದ್ರೆ BD ಈಕ್ವಲ್ ಟು ಎಕ್ಸ್ ಮೈನಸ್ 2 ಸರಿ ರೀ. ಆನಂತರ A ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಸರಿ. ಅದಂತರ EC ಈಕ್ವಲ್ ಟು ಎಕ್ಸ್ ಮೈನಸ್ 1 ಆದಾಗ AD ಅನುಪಾತ DB ಕಂಡುಹಿಡಿಯಿರಿ. ಏನ್ ಹೇಳಕತ್ತಾರೆ ಅವರು, AD ಅನುಪಾತ DB ಯನ್ನ ಕಂಡುಹಿಡಿ ಅನ್ನಕತ್ತಾರೆ. AD ಮತ್ತು DB, AD ಅನುಪಾತ DB ಯನ್ನ ಕಂಡುಹಿಡಿ ಅಂತ ಹೇಳಕತ್ತಾರೆ. ಅಲ್ಲಿ ಎಕ್ಸ್ ಬೆಲೆಯನ್ನ ಕೇಳಿದ್ರಿ, ಆ ಲೆಕ್ಕದೊಳಗೆ ಎಕ್ಸ್ ಬೆಲೆ ಕೇಳಿದ್ದ, ಇಲ್ಲಿ ಇದ್ರ ಅನುಪಾತ ಕೇಳಕತ್ತಾರ. ಎಕ್ಸ್ ಬೆಲೆ ಗೊತ್ತಾದ್ರೆ ನಾವು ಅನುಪಾತವನ್ನ ಕಂಡುಹಿಡಿಬಹುದು. ಓಕೆ ಸರಿ. ಈಗ ನಮಗ ಟೇಲ್ಸ್ ಪ್ರಮೇಯದ ಪ್ರಕಾರ ನಾವ್ ಏನ್ ಹೇಳ್ಬೋದ್ರಿ, AD ಬಾಗ್ಲೆ DB ಇಸ್ ಈಕ್ವಲ್ ಟು AE ಬಾಗ್ಲೆ EC ಅಂತ ಹೇಳ್ಬೋದು. ಯಾವ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ ಅಂತಂದ್ರ ಟೇಲ್ಸ್ ಪ್ರಮೇಯದ ಆಧಾರದ ಮೇಲೆ ನಾವು ಇದನ್ನ ಹೇಳ್ತೇವೆ. ಓಕೆ, AD ಅಂದ್ರೆ ಎಷ್ಟದರಿ, ಎಕ್ಸ್ ಐತಿ. DB ಅಂದ್ರೆ ಐತಿ ಎಷ್ಟದರಿ, ಎಕ್ಸ್ ಮೈನಸ್ 2 ಐತಿ. AE ಅಂದ್ರೆ ಎಕ್ಸ್ ಪ್ಲಸ್ 2 ಐತಿ, ಬಾಗ್ಲೆ ಇಲ್ಲಿ ಎಷ್ಟೈತ್ರಿ, ಎಕ್ಸ್ ಮೈನಸ್ 1 ಐತಿ. ಓಕೆ, ಸೊ ನಿಮ್ಗೆ ನೀವು ಲೆಕ್ಕ ಮಾಡ್ಬೇಕಾದಾಗ ದಟ್ ನಮಗದು ಬರಲ್ಲ, ಗೊತ್ತಾಗಲ್ಲ ಅಂತಂದ್ರೆ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗ ಏನ್ ಗೊತ್ತೈತಿ ಅದನ್ನ ಮಾಡ್ರಿ, ನಮಗ್ ಉತ್ತರ ಮುಂದೆ ತಾನ ಬರ್ಕೋತ ಹೋಗ್ತದ್ರಿ. ಓಕೆನಾ, ರೈಟ್. ಸೊ ಮೊದ್ಲಕ್ಕೆ ನಾವು ಸ್ವಲ್ಪ ಬರಿಬೇಕು, ಆಂಧ್ರ ಮುಂದೆ ತಾನ ಗೊತ್ತಾಗ್ತದ್ರಿ ಏನ್ ಮಾಡ್ಬೇಕಂತೇಳಿ. ಎಕ್ಸ್ ಇದು ಎಕ್ಸ್ ಮೈನಸ್ 2, ಇದು ಇದೇನಂತಂದ್ರ ಛೇದ ಹೋಗೈತಿ, ಈ ಕಡೆ ಬಂದ್ರೆ ಏನಾಗತ್ರಿ, ಗುಂಡ್ಲೆ ಎಕ್ಸ್ ಮೈನಸ್ 1 ಆಗ್ತೈತಿ. ಈಸ್ ಈಕ್ವಲ್ ಟು ಇದು ಎಕ್ಸ್ ಮೈನಸ್ 2 ಬಲಗಡೆ ಹೋಗ್ಲಿ ಇಂಟು ಎಕ್ಸ್ ಮೈನಸ್ 2 ಆಗಿರ್ತೈತಿ. ಓಕೆ ರೈಟ್. ಇದನ್ನ ಗುಣಿಸಿದ್ರೆ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನ್ ಬರ್ತ್ರಿ, ಎಕ್ಸ್ ಸ್ಕ್ವೇರ್. ಎಕ್ಸ್ ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ ಎಕ್ಸ್. ಇಲ್ಲಿ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಐತಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಆಗುತ್ತೆ, 2 ಸ್ಕ್ವೇರ್ ಅಂದ್ರೆ 4 ಬರ್ತೈತ್ರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, 2 ಕ್ಯಾನ್ಸಲ್ ಆಗ್ತೈತಿ. ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 4 ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗಿರ್ತೈತ್ರಿ, 4 ಬರ್ತೈತಿ. ಎಕ್ಸ್ ಬೆಲೆ ಸಿಕ್ತು, ಆದ್ರೆ ಅವ್ರು ಎಕ್ಸ್ ಬೆಲೆ ಕೇಳಿಲ್ರಿ. ಅವ್ರೇನ್ ಕೇಳ್ಯಾರ ಅಂತಂದ್ರ AD ಬಾಗ್ಲಿ DB ಯ ಅನುಪಾತ ಕೇಳ್ಯಾರ. AD ಅಂದ್ರೆ ಎಷ್ಟೈತ್ರಿ, ಎಕ್ಸ್ ಐತಿ. DB ಅಂದ್ರೆ ಏನೈತ್ರಿ, ಎಕ್ಸ್ ಮೈನಸ್ 2 ಐತಿ. ಓಕೆ, ಎಕ್ಸ್ ಮೈನಸ್ 2 ಅಂತ ಬರೀ ಏನು ಸರಿ. ಎಕ್ಸ್ ಬೆಲೆ ಎಷ್ಟದ್ರಿ, ಎಕ್ಸ್ ಬೆಲೆ ಎಷ್ಟದ್ರಿ, 4 ಐತಿ. ಬಾಗ್ಲೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ 4 ಮೈನಸ್ 2. ಕರೆಕ್ಟಾ, 4 ಮೈನಸ್ 2. ಓಕೆ, 4 ಒಳಗೆ 2 ಅಂದ್ರೆ ಏನ್ರಿ, 2. 2 ಒಂದೇ 2, 2 4. ಓಕೆ, ಸೊ ಇಲ್ಲಿ ಕೆಳಗೆ ಒಂದದ, ಮೇಲೆ 2 ಅದ. ಅಂದ್ರೆ AD ಬಾಗ್ಲೆ DB ಅಥವಾ AD ಅನುಪಾತ DB ಅಂದ್ರೆ ಎಷ್ಟು ಬರುತ್ತ್ರಿ, 2 ಬಾಗ್ಲೆ 1 ಅಂದ್ರೆ 2 ಅನುಪಾತ 1 ಬರ್ತದೆ. ಓಕೆನಾ, ರೈಟ್. ಇವುಗಳನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 45ನೇ ಪ್ರಶ್ನೆ ಏನದ ನೋಡ್ರಿ, ಚಿತ್ರದಲ್ಲಿ ABC ಸಮದ್ವಿಬಾಹು ತ್ರಿಭುಜ. ABC ಅನ್ನೋದು ಏನಪ್ಪಾ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಅದ. ಅದ್ರೊಳಗೆ ಏನಪ್ಪಾ ಅಂದ್ರೆ AB ಈಕ್ವಲ್ ಟು AC ಐತಿ ಅಂತ ಹೇಳಕತ್ತಾರಿ. ಓಕೆ, ಸೊ ಇಲ್ಲಿ AB ಬಾಹು ಇಲ್ಲಿ ನಾವು ಹಾಕಿದ್ವಿ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಸಂಬಂಧ ನಾವೇನಪ್ಪಾ ಅಂತಂದ್ರೆ ಅದನ್ನ ದತ್ತ ಒಳಗ ಬರ್ಕೊಂಡ್ಬಿಡ್ತೇನ್ರಿ. ಓಕೆ, ಸೊ ತ್ರಿಭುಜ ABC ಯಲ್ಲಿ AB ಈಕ್ವಲ್ ಟು AC. ಓಕೆ, ಅದಾದ ನಂತರ ಮತ್ತೆ ಏನ್ ಕೊಟ್ಟಾರ, ಓಕೆ, AB ಈಕ್ವಲ್ ಟು AC. EU CB ಅನ್ನು ವೃದ್ಧಿಸುತ್ತದೆ, EU CB ಅನ್ನು ವೃದ್ಧಿಸುತ್ತದೆ. ಓಕೆ, ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದುವಾಗಿದೆ. EU CB ಅನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದುವಾಗಿದೆ. CB ಅನ್ನ ವೃದ್ಧಿಸಿದ್ರೆ ನಮಗ ಅದರ ಮೇಲಿನ ಒಂದು ಬಿಂದು E ಆಗೈತಿ. ಮುಂದ ಓಕೆ ಆಗಿದೆ. AD ಲಂಬ BC. ಓಕೆ, ಏನ್ ಕೊಡಾಕತ್ತಾರ್ರಿ, AD ಲಂಬ BC. AD ಯು BC ಗೆ ಲಂಬವಾಗಿದೆ. ಎಲ್ಲದ್ರಿ ಅದು AD ಗೆ BC ಲಂಬವಾಗಿದೆ. ನಂತರ ಮತ್ತೆ ಇನ್ನೊಂದು ಕೊಡಾಕತ್ತಾರ್ರಿ, ಏನಪ್ಪಾ ಅಂತಂದ್ರ EF ಲಂಬ AC. EF ಲಂಬ AC. ಓಕೆ ಸರಿ, ಇಷ್ಟು ವಿಷಯಗಳನ್ನ ನಮ್ಗೇನಪ್ಪಾ ಅಂದ್ರೆ ಕೊಟ್ಟಾರ. ಆ ನಂತರ ಮುಂದೆ ಅವ್ರು ಏನಪ್ಪಾ ಅಂದ್ರೆ ಸಾಧಸ್ರಿ ಅಂತ ಹೇಳಿದಾರ, ಸಾಧನೀಯ. ಓಕೆ ರೈಟ್. ಏನ್ ಸಾಧಿಸಬೇಕು ಅಂತ ಹೇಳಕತ್ತಾರೆ ಇಲ್ಲಿ, ತ್ರಿಭುಜ ABD
ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಅಂತಂದ ಹೇಳಿ ಸಾಧಿಸ್ರಿ ಅಂತ ಹೇಳಕತ್ತಾರ. ಓಕೆ ರೈಟ್. ಸಾಧನೆ ರೈಟ್. ನಮಗ ಒಂದು ಲೆಕ್ಕದೊಳಗೆ ಏನಾದ್ರೂ ಸಮದ್ವಿಬಾಹು ತ್ರಿಭುಜ ಆನಂತರ ದಟ್ ಸಮಬಾಹು ತ್ರಿಭುಜ ಅಂತ ಬಂದೈತಿ ಅಂತಂದ್ರ ಅವುಗಳ ಒಳಗಿನ ಕೋನಗಳು ನಮ್ಗೆ ಏನಪ್ಪಾ ಅಂದ್ರೆ ಉಪಯೋಗ ಬರ್ತಾವು ಅಂತ ನಮ್ಗೆ ತಿಳಿಯಾಗಿರ್ಲಿ. ಈಗ ಅವ್ರು ಏನ್ ಹೇಳಕತ್ತಾರಿ, ಈಗ ಎ ಬಿ ಈಕ್ವಲ್ ಟು ಎ ಸಿ ಅಂತ ಹೇಳಕತ್ತಲ್ಲ, ಎ ಬಿಗೆ ಎ ಸಿ ಸಮ ಐತಿ ತ್ರಿಭುಜ ಎ ಬಿ ಸಿ ಒಳಗ. ಹಂಗಂದ್ರ ಅವುಗಳ ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವ. ಅಂದ್ರೆ ನಾವು ಅದನ್ನ ಬರೆಯೋಣಂತ್ರಿ ಏನ್ರಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಎ ಸಿ ಬಿ. ಯಾಕಂತಂದ್ರೆ ಕಾರಣ ಏನಂತಂದ್ರೆ ಎ ಬಿ ಈಕ್ವಲ್ ಟು ಎ ಸಿ. ಅದನ್ನ ನಾವು ಹೇಳ್ತಾ ಇಲ್ಲ, ಅವರೇ ಹೇಳಿದ್ದು. ಅದು ಏನಪ್ಪಾ ಅಂದ್ರ ದತ್ತ ಹುಟ್ಟಿದ್ದತ್ತ. ನಂತರ ಇದಿಷ್ಟಾಯ್ತು. ಮತ್ತೇನದ್ರಿ, ಇದು 90 ಡಿಗ್ರಿ ಐತಿ, ಇದು 90 ಡಿಗ್ರಿ ಐತಿ. ಈಗ ನಾವಿಲ್ಲಿ ನೋಡೋದಾಯ್ತು ಅಂತಂದ್ರ ನಮ್ಗ ಅವ್ರು ಏನ್ ಹೇಳಕತ್ತಾರಿ, ಎ ಬಿ ಡಿ ಅನುರೂಪ ಇ ಸಿ ಎಫ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಸಾಧಿಸ್ರಿ ಅಂತ ಹೇಳಕತ್ತಾರ. ಓಕೆ ಸರಿ. ಆ ಎರಡು ತ್ರಿಭುಜಗಳನ್ನ ತಗೊಳ್ಳಂತ್ರಿ. ಯಾವ ಎರಡು ತ್ರಿಭುಜಗಳನ್ನ? ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ ಗಳಲ್ಲಿ, ಇವೆರಡು ತ್ರಿಭುಜಗಳಲ್ಲಿ ನಾವೇನ್ ಹೇಳ್ಬೋದ್ರಿ, ಎ ಬಿ ಡಿ ಇ ಸಿ ಎಫ್. ಇಲ್ಲಿ ಏನಪ್ಪಾ ಅಂದ್ರೆ ಇದು 90 ಡಿಗ್ರಿ ಐತಿ, ಇದು 90 ಡಿಗ್ರಿ ಐತಿ. ಓಕೆ, ಹಾಗಾದ್ರೆ ನಾವೇನ್ ಬರಿಬಹುದು ಅಂತಂತಂದ್ರ ಎ ಡಿ ಬಿ ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಕೋನ ಇ ಎಫ್ ಸಿ ಅಂತ ಬರಿಬಹುದು. ಓಕೆ, ಯಾಕಂದ್ರೆ ಇದು ಸಹಿತ ಅವ್ರು ಕೊಟ್ಟಂತ ದತ್ತ ಐತಿ, ಇದಕ್ಕಿದು ಲಂಬವಾಗೈತಿ ಅಂತ ಹೇಳಕತ್ತಾರ. ಓಕೆ, ಸೊ ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ಎರಡು ಕೋನಗಳು ಏನಪ್ಪಾ ಅಂದ್ರೆ 90 ಡಿಗ್ರಿ ಇದಾವ ಅಂತ ಹೇಳಿ ನಾವು ಹೇಳ್ಬಿಟ್ವಿ. ಈಗ ನಾವು ಇಲ್ಲಿ ಹೇಳ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಈಗ ಈ ಒಂದು ತ್ರಿಭುಜ ಯಾವ್ದ್ರಿ, ಎ ಬಿ ಡಿ ತ್ರಿಭುಜದೊಳಗ ಒಂದು ಕೋನ ಏನಪ್ಪಾ ಅಂದ್ರೆ ಈ ಒಂದು ಕೋನಕ್ಕೆ ಏನಪ್ಪಾ ಅಂದ್ರೆ ಸಮ ಐತಿ ಅಂತ ಹೇಳ್ಬೇಕು. ಇಲ್ಲಿ ಕೋನ ಬಿ ಗೆ ಕೋನ ಸಿ ಸಮ ಐತಿ, ಅಂದ್ರೆ ಇದ್ರೊಳಗಿಂದ ಒಂದು ಕೋನ ಇದ್ರೊಳಗಿಂದ ಒಂದು ಕೋನ ಏನಪ್ಪಾ ಅಂದ್ರೆ ಸಮ ಐತಿ. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಕೋನ ಎ ಡಿ ಬಿ ಈ ಒಂದು ತ್ರಿಭುಜ ದಟ್ ಇಸ್ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಎ ಸಿ ಬಿ. ಓಕೆ, ಇದನ್ನೇನಪ್ಪಾ ಅಂದ್ರೆ ಆಲ್ರೆಡಿ ಇಲ್ಲಿ ಸಾಧಿಸಿದೇವಿ. ಓಕೆ, ಇದ್ರೊಳಗಿನ ಒಂದು ಕೋನ ಇದ್ರೊಳಗಿನ ಒಂದು ಕೋನ. ಎ ಸಿ ಬಿ ಅನ್ನೋಕೆ ನಾ ಏನ್ ಮಾಡ್ತೀನಿ ಅಂದ್ರೆ ಎಫ್ ಸಿ ಇ ಅಂತ ಬರ್ಕೋತೀನಿ. ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಎಫ್ ಸಿ ಇ ಅಂತ ಬರ್ಕೊಂಡಿದೀವಿ. ಇದನ್ನೇನಪ್ಪಾ ಅಂದ್ರೆ ಸಾಧಿಸಲಾಗಿದೆ. ಇದನ್ನ ನಾವಿಲ್ಲಿ ಸಾಧಿಸಿದೇವಿ. ಸೊ ಒಂದು ತ್ರಿಭುಜದ ಎರಡು ಕೋನ ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆಗ್ಲಿಕ್ಕತ್ತೈತಿ. ಹಂಗಾಗಿ ಏನ್ ಹೇಳ್ಬೋದು ಅಂತಂದ್ರೆ ದೇರ್ ಫೋರ್ ಏನ್ರಿ, ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಡಿ ಗೆ ಏನದ್ರಿ, ಇಲ್ಲಿ ಎಫ್ ಅದ, ಲಾಸ್ಟಿಗೆ ಡಿ ಅದ ಅಂದ್ರೆ ಲಾಸ್ಟಿಗೆ ಎಫ್ ಬರ್ಬೇಕು. ಇಲ್ಲಿ ಬಿ ಅದ ಅಂದ್ರೆ ಇಲ್ಲಿ ನಡ್ಬರ್ಕ್ ಏನದ್ರಿ ಸಿ ಅದ, ಬಿ ಗೆ ಸಿ ಅದ, ಅಂದ್ರೆ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಎ ಗೆ ಇ ಬೇಕು. ಸೊ ಅದನ್ನ ನಾವಿಲ್ಲಿ ತಗೋತೀವಿ. ಇಲ್ಲಿ ಇದು ಸಾಧಿಸಲಾಗಿದೆ. ಓಕೆ, ಸೊ ಇಲ್ಲಿ ನಾ ಇನ್ನೊಂದು ಬರಿತೇನ್ರಿ, ಏನಪ್ಪಾ ಅಂತಂದ್ರ ಕೋನ ಎಫ್ ಸಿ ಇ ಅಂದ್ರೂ ಒಂದೇ, ಎ ಸಿ ಬಿ ಅಂದ್ರೂ ಒಂದೇ. ಓಕೆ ರೈಟ್. ನಾವಿಲ್ಲಿ ಎ ಸಿ ಬಿ ಬದಲಿ ಏನ್ ತಗೊಳಕತ್ತೀವಿ ಅಂದ್ರೆ ಎಫ್ ಸಿ ಎ ಅಂತ ತಗೊಳಕತ್ತೀವಿ. ಓಕೆನಾ? ಸೊ ಈ ರೀತಿಯಾಗಿ ಇವೆರಡು ತ್ರಿಭುಜಗಳು ಏನಾಗಿದಾವ ಅಂದ್ರೆ ಸಮರೂಪ ತ್ರಿಭುಜಗಳು ಆಗಿದಾವ. ಓಕೆ, ನಂತರ ಏನ್ರಿ 46ನೆಯ ಪ್ರಶ್ನೆ ಏನ್ ಕೊಟ್ಟ ನೋಡ್ರಿ. ಚಿತ್ರದಲ್ಲಿ ಕ್ಯೂ ಆರ್ ಬಾಗ್ಲೆ ಕ್ಯೂ ಎಸ್ ಏನ್ರಿ, ಕ್ಯೂ ಆರ್ ಬಾಗ್ಲೆ ಅದನ್ನ ಬರ್ಕೊಂಡ್ಬಿಡ್ತೇನ್ರಿ ನಾನು. ದತ್ತ ಏನ್ರಿ ಕ್ಯೂ ಆರ್ ಬಾಗ್ಲೆ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬಾಗ್ಲೆ ಪಿ ಆರ್. ಕ್ಯೂ ಟಿ ಬಾಗ್ಲೆ ಪಿ ಕ್ಯೂ ಇಲ್ಲರಿ ಪಿ ಆರ್, ಕ್ಯೂ ಟಿ ಬಾಗ್ಲೆ ಪಿ ಆರ್ ಇದು ಕೊಟ್ಟಿದ್ದಾರೆ. ಅದಾದ್ರ ನಂತರ ಮುಂದೆ ಏನ್ ಹೇಳಕತ್ತಾರ ಅಂತಂದ್ರ ಕೋನ 1 ಇಸ್ ಈಕ್ವಲ್ ಟು ಕೋನ 2. ಈ ಕೋನಕ್ಕೆ ಏನಪ್ಪಾ ಅಂದ್ರ ಸಮ ಐತಿ ಅಂತ ಹೇಳಕತ್ತಾರ. ಆದ್ರೆ ಏನ್ ಸಾಧಿಸ್ರಿ ಅಂತ ಹೇಳಕತ್ತಾರ್ರಿ, ಎರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸ್ರಿ ಅಂತ ಹೇಳಕತ್ತಾರ. ಎರಡು ಯಾವ ತ್ರಿಭುಜಗಳು? ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪ ತ್ರಿಭುಜ ಟಿ ಕ್ಯೂ ಆರ್. ಇವೆರಡು ತ್ರಿಭುಜಗಳು ಏನಪ್ಪಾ ಅಂತಂದ್ರೆ ಸಮರೂಪ ಅಂತಂದ್ರೆ ಸಾಧಿಸ್ರಿ ಅಂತ
ಹೇಳಾಕತ್ತಾರ. ಓಕೆ ರೈಟ್, ಇದನ್ನ ಸ್ಟಾರ್ಟ್ ಮಾಡೋಣಂತ. ದಟ್ ಒಂದೊಂದಾಗಿ ಇದನ್ನ ಏನಂತಾರೆ ನೋಡ್ಕೋತ ಹೋಗೋಣಂತ್ರಿ. ಓಕೆ, ನಮ್ಗೆ ಇಲ್ಲಿ ಇದು ಹಿಂದೂ ಲೆಕ್ಕದೊಳಗೆ ಏನಾಗಿತ್ತು ಅಂತಂದ್ರೆ ಸಮಬಾಹು ತ್ರಿಭುಜ ಇದ್ದುದಕ್ಕ ಅದರ ಸಮಬಾಹುಗಳಿಗಿರುವಂತಹ ಅಭಿಮುಖ ಕೋನಗಳು ಸಮವಾಗಿದ್ವು. ಇಲ್ಲಿ ಈ ಎರಡು ಕೋನಗಳ ಸಮಾನವ ಅಂತಂದ್ರ ಆ ಒಂದು ತ್ರಿಭುಜ ಏನಾಗಿರ್ತೈತಿ ಅಂದ್ರ ಸಮಬಾಹು ತ್ರಿಭುಜ ಆಗಿರ್ತೈತಿ. ಅವುಗಳ ಎದುರು ಬದುರಿನ ಬಾಹುಗಳು ಏನಾಗಿರ್ತಾವ ಅಂದ್ರ ಸಮವಾಗಿರ್ತಾವ್ರಿ. ಒಂದ್ ನಿಮಿಷ ನಾನು ಅದನ್ನ ಇಲ್ಲಿ ಕ್ಲಾರಿಟಿ ಕೊಡ್ತೇನೆ ನೋಡ್ರಿ. ಆ ತ್ರಿಭುಜವನ್ನ ಸಪರೇಟ್ ಆಗಿ ನಾ ಡ್ರಾ ಮಾಡ್ಕೊತೇನೆ. ಯಾವ್ದ್ರಿ ಒಂದೇ ಕೋನ ಯಾವ್ದ್ರೊಳಗ ಐತ್ರಿ? ಇಲ್ಲಿ ಏನದ, ಇಲ್ಲಿ ಕ್ಯೂ ಅದ, ಇಲ್ಲಿ ಏನದ್ರಿ, ಇಲ್ಲಿ ಆರ್ ಐತಿ. ಓಕೆ, ಸೊ ಇದನ್ನ ನಾನು ಪಿ ಕ್ಯೂ ಆರ್ ಅಂತ ಬರ್ಕೋತೇನೆ. ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಆರ್, ಅಥವಾ ಇದೇನಪ್ಪಾ ಅಂತಂದ್ರ ಅಥವಾ ಕೋನ 1 ಇಸ್ ಈಕ್ವಲ್ ಟು ಕೋನ 2. ಇದನ್ನ ಯಾವ ಆಧಾರದ ಮೇಲೆ ಹಾಕತ್ತೀವಿ ಅಂದ್ರೆ ಅವರ ಕೊಟ್ಟಾರಿ. ಓಕೆ, ಸೊ ಆದುದರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ಈ ಎರಡು ಕೋನಗಳ ಸಮ ಅದಾವ ಅಂದ್ರೆ ಇವುಗಳ ಅಭಿಮುಖ ಬಾಹುಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವು. ಹಂಗಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಆಗ್ತತಿ. ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೇನಪ್ಪಾ ಅಂದ್ರೆ ಒಂದು ದತ್ತ ಇದು ಏನಪ್ಪಾ ಅಂತಂದ್ರೆ ಇದ್ರೊಳಗ ಒಂದು ಏನ್ ಕೊಟ್ಟಾರಿ, ಒಂದು ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಗ ಬಾಹುಗಳ ಅನುಪಾತವನ್ನ ಕೊಟ್ಟಿದಾರ. ಹಾಗಾದ್ರೆ ಇಲ್ಲಿ ಪಿ ಆರ್ ಇದ್ದ ಜಾಗದಾಗ ನಾವೇನ್ ಮಾಡೋಣ ಅಂತಂದ್ರೆ ಪಿ ಕ್ಯೂ ಅಂತ ಬರ್ಕೋಬಹುದು. ಇದು ಯಾಕೆ ಅನ್ನೋದನ್ನ ನಾ ಇಲ್ಲಿ ಮುಂದೆ ಹೇಳ್ತೇನೆ ನೋಡ್ರಿ. ರೈಟ್, ಸೊ ಓಕೆ, ಸೊ ಆದುದರಿಂದ ಇದನ್ನೇನಂತ ಇದೇನ್ರಿ ದತ್ತ ಐತಿ, ಇದಕ್ಕೆ ಏನಂತ ಕರೆಯೋಣ ಅಂತಂದ್ರೆ 1 ಅಂತ ಕರೆಯೋಣ ಅಂತ. ದತ್ತ ಮತ್ತು ಸಮೀಕರಣ 1ರಿಂದ ದತ್ತ ಮತ್ತು ಸಮೀಕರಣ 1ರಿಂದ ಏನು ಬರಿಬಹುದು ಅಂತಂತಂದ್ರ ಈ ಅನುಪಾತವನ್ನ ಈ ರೀತಿಯಾಗಿ ಬರಿಬಹುದು. ಯಾವ ರೀತಿ? ಕ್ಯೂ ಆರ್ ಬಾಗ್ಲೆ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬಾಗ್ಲೆ ಪಿ ಆರ್. ಓಕೆ, ನಮಗ ಇವೆರಡು ತ್ರಿಭುಜ ಪಿ ಕ್ಯೂ ಎಸ್ ತ್ರಿಭುಜ ಮತ್ತು ಟಿ ಕ್ಯೂ ಆರ್ ತ್ರಿಭುಜ ಇವೆರಡು ಸಮರೂಪ ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ? ನಾವು 4 ಇದನ್ನ ನೋಡ್ತೇವ್ರಿ. ಏನ್ರಿ? ಸಮರೂಪತೆ ನಿರ್ಧಾರಕ ಗುಣಗಳನ್ನ ನೋಡ್ತೀವಿ. ಒಂದನೇದ್ದು ಕೋನ. ಇಲ್ಲಿ ಕೋನ ನೋಡಕ್ ಅಂದ್ರೆ ಇವ್ ಎರಡು ಕೋನ ಬಗ್ಗೆ ಅಷ್ಟ ಮಾಹಿತಿ ಐತಿ, ಉಳಿದ ಕೋನ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಅದನ್ನ ಬಿಟ್ವಿ. 2 ಕೋನದ ಬಗ್ಗೆ ಮಾಹಿತಿ ಇಲ್ಲ, 3 ಕೋನ ಅಂತೂ ಸಿಗೋದೇ ಇಲ್ಲ. ಓಕೆ, ಬಾಹು ನೋಡೋದಾಯ್ತು ಅಂತಂದ್ರೆ ನಮ್ಗೆ ಇಲ್ಲಿ 2 ಬಾಹು ಅನುಪಾತದ ಬಗ್ಗೆ ಮಾಹಿತಿ ಐತಿ, ಇನ್ನೊಂದು ಬಾಹುವಿನ ಬಗ್ಗೆ ಇಲ್ಲ. ಅದು ಬಿಟ್ರೆ ನಮ್ಗೆ ಉಳಿಯೋದು ಯಾರಪ್ಪ ಅಂದ್ರ ಬಾಹು ಕೋನ ಬಾಹು. ಓಕೆ, ಇಲ್ಲಿ 2 ಬಾಹುಗಳ ಅನುಪಾತ ಐತಿ. ನಮಗ ಇವು ಎರಡಕ್ಕೂ ಸಂಬಂಧಪಟ್ಟಂಗ ಒಂದು ಕೋನದ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ಅಂತಂದ್ರೆ ನಾವು ಇವು ಸಮರೂಪ ಅದಾವೋ ಇಲ್ವೋ ಅಂತ ಹೇಳಕ್ಕಾಗತ್ತೆ. ಓಕೆನಾ? ರೈಟ್, ಸೊ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ನಾ ಇದ್ರದ್ದು ಏನಪ್ಪಾ ಅಂದ್ರೆ ವ್ಯುತ್ಕ್ರಮವನ್ನ ತಗೋತೇನ್ರಿ. ಇದ್ರದ್ದೇನು ತಗೋತೇನ್ರಿ? ವ್ಯುತ್ಕ್ರಮ ತಗೋತೀನಿ. ಯಾಕೆ ಅನ್ನೋದನ್ನ ನಾ ಹೇಳ್ತೇನ್ರಿ. ಇಲ್ಲಿ ನಮಗ ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಅಂತಂದ್ರೆ ಗೊತ್ತೈತಿ. ಆದ್ರೆ ಇಲ್ಲಿ ಏನಂದ್ರೆ ಉಲ್ಟಾ ಕೊಡಕತ್ತಾರ. ಏನ್ ಕೊಡಕತ್ತಾರೆ? ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಅಂತ ಕೊಡಕತ್ತಾರ. ಅದ್ರ ಸಂಬಂಧದ ಉಲ್ಟಾ ತಗೊಂಡ್ರೆ ಅಂದ್ರೆ ಇದೇನಾಗುತ್ತೆ? ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಆಗಿರುತ್ತೆ. ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ. ಓಕೆ, ಪಿ ಆರ್ ಇದ್ದ ಜಾಗದಾಗ ನಾವ್ ಏನ್ ಮಾಡಾಕತ್ತಿದ್ವಿ? ಓಕೆ, ಒಂದ್ ಸೆಕೆಂಡ್. ಇಲ್ಲಿ ಪಿ ಆರ್ ಇದ್ದ ಜಾಗದಾಗ ನಾವ್ ಏನ್ ಮಾಡ್ತೀವಿ? ಪಿ ಆರ್ ಇದ್ದ ಜಾಗದಾಗ ಇಲ್ಲಿ ನಾವ್ ಏನ್ ಮಾಡ್ತೀವಿ? ಪಿ ಕ್ಯೂ. ಅದನ್ನ ಬದಲಾವಣೆ ಮಾಡ್ಕೊಂಡಿಲ್ಲ ನಾವು. ಓಕೆ, ಸೊ ಇದನ್ನ ಪಿ ಕ್ಯೂ ಅಂತ ಬರ್ಕೋತೇನೆ. ಏನಾಗುತ್ತೆ? ರೈಟ್, ಕ್ಯೂ ಎಸ್ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಟಿ ಅಥವಾ ಕ್ಯೂ ಪಿ ಡಿವೈಡೆಡ್ ಬೈ ಕ್ಯೂ ಟಿ. ಯಾವ್ದಾದ್ರು ತೋರಿ. ಪಿ ಕ್ಯೂ ಬದಲಿ ಕ್ಯೂ ಪಿ ಅಂತ ತಗೊಂಡ್ರೆ ಇನ್ನೂ ಬೆಟರ್ ಇರ್ತದೆ. ಓಕೆ, ಸೊ ಇವೆರಡು ಇದಾಯ್ತು ಅಂತಂತಂದ್ರೆ ನಾವೇನ್ ಹೇಳ್ಬೋದ್ರಿ? ಇವು ಎರಡಕ್ಕೂ ಸಂಬಂಧಪಟ್ಟಂತ ಕೋನ ಯಾವ್ದೈತಿ ಅಂತಂತಂದ್ರ 1 ಐತಿ. ಈ ಒಂದನ್ನು ಕೋನ ಎರಡೂ ತ್ರಿಭುಜದೊಳಗೆ ಏನಪ್ಪಾ ಅಂದ್ರ ಸಮ ಐತಿ. ಯಾವ 2 ತ್ರಿಭುಜಗಳಲ್ಲಿ? ಕೋನ 1 ಈಕ್ವಲ್ ಟು ಕೋನ 1. ಇದು ಏನಪ್ಪಾ ಅಂತಂತಂದ್ರ ಕೋನ 1 ಇದೇನಪ್ಪಾ ಅಂದ್ರೆ ಎರಡರೊಳಗೂ ಉಭಯ ಸಾಮಾನ್ಯ ಐತಿ. ಎರಡರೊಳಗೂ ಏನಪ್ಪಾ ಅಂತಂದ್ರ ಸೇಮ್ ಐತಿ. ಯಾವ 2 ತ್ರಿಭುಜದೊಳಗ? ಈ 2 ತ್ರಿಭುಜದೊಳಗ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ ತ್ರಿಭುಜದೊಳಗ ಎರಡರೊಳಗೂ ಏನಪ್ಪಾ ಅಂತಂದ್ರ ಸಮ ಐತಿ. ಓಕೆ, ಸೊ ಹೀಗಾಗಿ ನಾವೇನ್ ಬರಿಬಹುದು ಅಂದ್ರೆ ತ್ರಿಭುಜ ಇಲ್ಲಿ ಇದೇನಂದ್ರ 2 ಬಾಹುಗಳ ಅನುಪಾತ ಸಮ ಐತಿ, ಆನಂತರ ಅವುಗಳ ನಡುವಿನ ಕೋನ ಸೇಮ್ ಐತಿ. ಹಂಗಂದ್ರೆ ಇವೆರಡು ತ್ರಿಭುಜಗಳು ಏನಾಗಿರ್ತಾವು ಅಂತಂದ್ರ ಸಮರೂಪ ಆಗಿರ್ತಾವು. ಅಂದ್ರೆ ಪಿ ಕ್ಯೂ ಎಸ್ ಸಮರೂಪ ತ್ರಿಭುಜ ಟಿ ಕ್ಯೂ ಆರ್ ಆಗಿರ್ತತಿ. ಸೊ ಯಾಕಪ್ಪ ಅಂತಂದ್ರೆ ಬಾಹು ಕೋನ ಬಾಹು ಸಮರೂಪತೆಯ ಆಧಾರದ ಮೇಲೆ. ಸರಿನಾ? ರೈಟ್, ಸೊ ಇದನ್ನ ಅವ್ರು ಸಾಧಿಸಂತ ಹೇಳಿದ್ರು. ಹೌದಾ? ಇದೇ ಅವ್ರು ಸಾಧಿಸಂತ ಹೇಳಿದ್ರು. ಸೊ ನಾವಿಲ್ಲಿ ಇದೇನ್ ಮಾಡಿದೀವಿ ಅಂತಂದ್ರೆ ಸಾಧಿಸಲಾಗಿದೆ.
ಓಕೆನಾ? ರೈಟ್, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಭುಜಗಳ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.